ಮೂವಿ ಓಪನಿಂಗ್ ಸೀನೆ ನಮ್ಮ ಹೀರೋಗೆ ಒಂದು ಸ್ಪೇಸ್ ಶಿಪ್ ಅಲ್ಲಿ ಎಚ್ಚರಿಕೆ ಆಗುತ್ತೆ. ನಿಜ ಹೇಳ್ಬೇಕಂದ್ರೆ ಇವನಿಗೆ ಇವಾಗ ಇವನ್ ಎಲ್ಲಿದ್ದಾನೆ, ಇಲ್ಲಿಗೆ ಯಾಕೆ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಗೊತ್ತಿರೋದಿಲ್ಲ. ಅದ್ರ ಬಗ್ಗೆ ಇವನು ಥಿಂಕ್ ಮಾಡ್ಕೊಂಡು ಬೆಡ್ ಇಂದ ಕೆಳಗಡೆಗೆ ಇಳಿತಾನೆ. ಸರಿಯಾಗಿ ಅದೇ ಟೈಮ್ಗೆ ಒಂದು ರೋಬೋಟ್ ಬಂದು ನೀವು ಕೇರ್ಫುಲ್ ಆಗಿ ಇರ್ಬೇಕಂದ್ರೆ ನಿಮ್ಮ ಬೆಡ್ ಮೇಲೆಗೆ ಹೋಗ್ಬೇಕು ಅಂತ ಹೇಳಿ ಇವನ್ಗೆ ಒಂದು ವಾರ್ನಿಂಗ್ ಕೊಡ್ತಾ ಇರುತ್ತೆ. ಆದ್ರೆ ಇವನು ಅದ್ರ ಮಾತುಗಳು ತಲೆಗೆ ಹಾಕೊಂಡಿರ ಆ ರೋಬೋಟ್ ಕಡೆಯಿಂದ ತಪ್ಸ್ಕೊಂಡು ಇವಾಗ ನಾನು ಎಲ್ಲಿದ್ದೀನಿ ಅಂತ ತಿಳ್ಕೊಳ್ಳೋದಕ್ಕೆ ಹೀಗೆ ಇವನು ಸ್ಪೇಸ್ ಶಿಪ್ ಫುಲ್ ಹುಡ್ಕಾಡ್ತಿರೋ ಒಂದು ಟೈಮ್ ಅಲ್ಲಿ 2 ಡೆಡ್ ಬಾಡೀಸ್ ಇವನ್ಗೆ ಕಾಣಿಸ್ಕೊಂತವೆ. ಅಂದ್ರೆ ಇವನ ಜೊತೆ ಬಂದಿರೋ ಇಬ್ಬರು ವ್ಯಕ್ತಿಗಳು ಕೂಡ ಸತ್ತೋಗ್ಬಿಟ್ಟಿರ್ತಾರೆ ಅಂತ ಇವನ್ಗೆ ಗೊತ್ತಾಗುತ್ತೆ. ನಂತರ ಇವನು ಕಂಟ್ರೋಲ್ ರೂಮ್ ಹತ್ರಕ್ಕೆ ಬಂದು ಮಾನಿಟರ್ ಮುಖಾಂತರ ನೋಡ್ತಿರುವಾಗ ಇವನ್ಗೆ ಸೂರ್ಯ ಕಾಣಿಸ್ಕೊಂತಾನೆ. ಅಮ್ಮಯ್ಯ, ಸೂರ್ಯ ಕಣ್ಣಿಗೆ ಕಾಣ್ತಿದ್ದಾನೆ ಅಂದ್ರೆ ನಾನು ಇವಾಗ ಸ್ಪೇಸ್ ಶಿಪ್ ಅಲ್ಲಿ ಇದ್ದೀನಿ, ಇನ್ನು ಸ್ವಲ್ಪ ದೂರ ಟ್ರಾವೆಲ್ ಮಾಡಿದ್ರೆ ಸಾಕು, ನಾನು ನನ್ನ ಭೂಮಿಗೆ ಹೊರಟೋಗ್ಬಿಡ್ತೀನಿ ಅಂತ ಹೇಳಿ ಆ ಮಿಷಿನ್ ಹತ್ರ ಮಾತಾಡ್ತಾನೆ. ನಾವ್ ಇವಾಗ ಭೂಮಿಗೆ ಹೋಗೋಣ ನಡಿ ಅಂತ. ಆದ್ರೆ ಆ ಮಿಷಿನ್ ಇವಾಗ ನಾವು ಭೂಮಿಗೆ ಹೋಗೋದಿಕ್ಕೆ ಆಗೋದಿಲ್ಲ, ಮಧ್ಯದಲ್ಲೇ ನಿಂತ್ಕೊಂಡ್ಬಿಡ್ತೀವಿ, ಯಾಕಂದ್ರೆ ಫ್ಯೂಯಲ್ ಅಷ್ಟೊಂದು ಇಲ್ಲ ಅಂತ ಹೇಳ್ಬಿಟ್ಟು ಆ ಮಿಷಿನ್ ಇವನ್ಗೆ ಹೇಳುತ್ತೆ. ಇವನ್ಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಸೂರ್ಯ ನನ್ನ ಕಣ್ಣಿಗೆ ಕಾಣ್ತಿದ್ದಾನೆ, ಇದು ನೋಡಿದ್ರೆ ಅಲ್ಲಿಗೆ ಹೋಗೋದಿಕ್ಕೆ ಆಗೋದಿಲ್ಲ, ಫ್ಯೂಲ್ ಖಾಲಿ ಆಗೋಗ್ಬಿಟ್ಟೈತೆ ಅಂತ ಹೇಳ್ತೈತೆ. ಇದ್ರ ಕತೆ ಏನು ಅಂತ ಹೇಳ್ಬಿಟ್ಟು ಇವನ ಕಣ್ಣಿಗೆ ಕಾಣ್ತಿರೋ ಸೂರ್ಯನ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿ ಮಾನಿಟರ್ ಮುಖಾಂತರ ಅನಲೈಸ್ ಮಾಡಿದಾಗ ಇವನಿಗೆ ಗೊತ್ತಾಗುತ್ತೆ ಇವನು ನಮ್ಮ ಭೂಮಿಗೆ ಪಕ್ಕದಲ್ಲಿರೋ ಸೂರ್ಯನ ಹತ್ರ ಇಲ್ಲ, ಬೇರೆ ಗ್ರಹಕ್ಕೆ ಸಂಬಂಧಪಟ್ಟಿರೋ ಒಂದು ಸೂರ್ಯನ ಹತ್ರ ಇದ್ದಾನೆ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ 11.3 ಲೈಟ್ ಇಯರ್ಸ್ ದೂರದಲ್ಲಿ ಇರ್ತಾನೆ. ಅಂದ್ರೆ ಇವನು ನಮ್ಮ ಭೂಮಿಗೆ ರಿಟರ್ನ್ ಬರ್ಬೇಕು ಅಂದ್ರೆ ಆಲ್ಮೋಸ್ಟ್ 138 ವರ್ಷ ಆಗುತ್ತಂತೆ. ಅಂದ್ರೆ ಇವನ ಹತ್ರ ಇರೋ ಒಂದು ಫ್ಯೂಯಲ್ ನ ಯೂಸ್ ಮಾಡ್ಕೊಂಡ್ ಬಂದ್ರೆ, ಬಟ್ ಅದಕ್ಕೊಂದು ಶಾರ್ಟ್ ಕಟ್ ಐತೆ, ಅದು ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಇದೇ ತರ ನಮ್ಮ ಹೀರೋ ಅವನ್ ಯಾರು, ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ನೆನಪು ಮಾಡ್ಕೊಳ್ಳೋದಕ್ಕೆ ಕಷ್ಟ ಪಡ್ತಿರುವಾಗ ಇವಾಗ ಇವನು ಭೂಮಿಯಲ್ಲಿ ಏನ್ ಮಾಡ್ತಿದ್ದ ಅಂತ ನೆನಪಾಗುತ್ತೆ. ಅಂದ್ರೆ ಇವನು ಸ್ಕೂಲ್ ಅಲ್ಲಿ ಬಯೋಲಾಜಿಕಲ್ ಟೀಚರ್ ಆಗಿ ವರ್ಕ್ ಮಾಡ್ತಿರ್ತಾನೆ. ಅಲ್ಲಿರೋ ಮಕ್ಕಳಿಗೆ ಪಾಠ ಮಾಡ್ತಿರುವಾಗ ಸ್ಟೂಡೆಂಟ್ಸ್ ಸರ್ ಪೆಟ್ರೋವೈಲನ್ ಅಂದ್ರೆ ಏನು ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ಹೀರೋ ಎತ್ಕೊಂಡು ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಗೆ ಸೂರ್ಯ ಕಾಣ್ತಿದ್ದಾನಲ್ವಾ, ಅದಕ್ಕೆ ಹತ್ತಿರದಲ್ಲಿರೋ ವೀನಸ್ ಗ್ರಹಕ್ಕೆ ಯಾವ್ದೋ ವಿಚಿತ್ರವಾಗಿರೋ ಡಾಟ್ಸ್ ಹೋಗಿ ಅಲ್ಲಿ ವಾಸ ಮಾಡ್ಬೇಕು ಅಂತ ಅನ್ಕೊಂತಿದವೆ. ಇದರಿಂದ ನಮ್ಗೆ ಮೈನಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಆ ಡಾಟ್ಸ್ ನಮ್ಮ ಸೂರ್ಯನ ಬೆಳಕನ್ನ ತಿಂದಾಕ್ಬಿಡ್ತಿದವೆ. ಇದರಿಂದ ನಮ್ಮ ಭೂಮಿಯಲ್ಲಿ ವರ್ಷಕ್ಕೆ ಒಂದು ಬಾರಿ ಎಲ್ಲಿ ಮಂಜು ಬೀಳ್ತಾ ಇರುತ್ತೋ ಅಲ್ಲಿ ವರ್ಷ ಪೂರ್ತಿ ಮಂಜು ಬೀಳ್ತಾನೆ ಇರುತ್ತೆ. ಇದರಿಂದ ನಮ್ಗೆ ಆಹಾರದ ಕೊರತೆ ಸ್ಟಾರ್ಟ್ ಆಗುತ್ತೆ. ಬರೋ 30 ವರ್ಷಗಳಲ್ಲಿ ಜೀವರಾಶಿನೇ ಭೂಮಿಯಲ್ಲಿ ಉಳಿದಿರೋ ಹಾಗೆ ಆಗೋಗ್ಬಿಡುತ್ತೆ. ಅಂದ್ರೆ ಭೂಮಿ ಸರ್ವನಾಶ ಆಗೋ ಸ್ಟೇಜ್ಗೆ ಬಂದ್ಬಿಡುತ್ತೆ ಅಂತ ಹೇಳಿ ಆ ಮಾತನ್ನ ಕೇಳಿ ಸ್ಟೂಡೆಂಟ್ಸ್ ಎಲ್ಲರೂ ಭಯ ಪಡ್ತಿರುವಾಗ ನೀವೇನ್ ಅಷ್ಟೊಂದು ಭಯ ಪಡೋದಕ್ಕೆ ಹೋಗ್ಬೇಡಿ, ಸೈಂಟಿಸ್ಟ್ಗಳು ಇದಕ್ಕೆ ಸೊಲ್ಯೂಷನ್ ಹುಡುಕ್ತಿದ್ದಾರೆ ಅಂತ ಹೇಳಿ ಕಾಮ್ ಡೌನ್ ಮಾಡಿಸ್ತಾನೆ. ಈ ಎಲ್ಲ ವಿಷಯಗಳು ಸ್ಪೇಸ್ ಶಿಪ್ ಅಲ್ಲಿರೋ ನಮ್ಮ ಹೀರೋಗೆ ನೆನಪಾಗುತ್ತೆ. ಅಂದಂಗೆ ಮೂವಿ ಹೆಸರು ಹೈಲ್ ಮೇರಿ ಅಂತ 2026 ಅಲ್ಲಿ ರಿಲೀಸ್ ಆಗಿರೋದು. ಇನ್ನ ಯಾರಾದ್ರೂ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಅಂದಂಗೆ ಇನ್ನೊಂದು ಚಿಕ್ಕ ರಿಕ್ವೆಸ್ಟ್, 2 ಚಾನಲ್ಸ್ ಡಿಮಾನಿಟೈಸೇಷನ್ ಆಯ್ತು. ಬ್ಯಾಕಪ್ ಗೋಸ್ಕರ PG ಸ್ಟೋರಿ ವರ್ಲ್ಡ್ ಅಂತ ಇನ್ನೊಂದು ಕ್ರಿಯೇಟ್ ಮಾಡಿದೀನಿ. ಅದರಲ್ಲಿ ಇಂಡಿಯನ್ ಮೂವೀಸ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಆಲ್ರೆಡಿ 2 ವಿಡಿಯೋಸ್ ಬಿದ್ದಿದಾವೆ. ಆ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿ ಇರ್ತೀನಿ. ಇನ್ನ ಯಾರಾದ್ರೂ ಆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಾಕದ್ರೆ ಐ ಆಮ್ ಹ್ಯಾಪಿ. ಅದನ್ನು ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಷ್ಟೇ. ಇನ್ನ ಮೂವಿ ಕಡೆ ಹೋಗೋಣ. ಗ್ರೇಸ್ ಆ ಸ್ಪೇಸ್ ಶಿಪ್ ಅಲ್ಲಿರೋ ಎಲ್ಲ ವಸ್ತುಗಳನ್ನ ನೋಡ್ತಿರುವಾಗ ಇವನಿಗೆ ಮತ್ತೆ ಇನ್ನ ಸ್ವಲ್ಪ ವಿಜುವಲ್ಸ್ ನೆನಪಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವನು ಭೂಮಿಯಲ್ಲಿದ್ದಾಗ ಏವಾ ಅನ್ನೋ ಒಂದು ಹುಡುಗಿ ಬಂದು ಮೀಟ್ ಆಗ್ತಾಳೆ. ನಾನು ಪೆಟ್ರೋವೈಲನ್ ಟಾಸ್ಕ್ ಫೋರ್ಸ್ ಇಂದ ಬರ್ತಾ ಇದ್ದೀನಿ, ನನಗೆ ನಿಮ್ಮ ಹೆಲ್ಪ್ ಬೇಕು ಅಂತ ಕೇಳ್ತಾಳೆ. ಹೀರೋ ಸ್ವಲ್ಪ ದಿನಗಳ ಹಿಂದೆ ಒಬ್ಬ ಬಯೋಲಾಜಿಕಲ್ ಸೈಂಟಿಸ್ಟ್ ಆಗಿ ವರ್ಕ್ ಮಾಡ್ತಿರ್ತಾನೆ. ಒಂದು ಪ್ರೆಸ್ ಮೀಟ್ ಅಲ್ಲಿ ಒಬ್ಬ ದೊಡ್ಡ ಸೈಂಟಿಸ್ಟ್ ನ ವೇಸ್ಟ್ ಆಗಿರೋ ವಸ್ತುಗಳಿಗೆ ಹೋಲಿಕೆ ಮಾಡಿರೋದ್ರಿಂದ ಇವನನ್ನ ಸೈಂಟಿಸ್ಟ್ ಆಗಿ ರಿಮೂವ್ ಮಾಡಕ್ ಬಿಟ್ಟಿರ್ತಾರೆ. ಇದರಿಂದ ಗ್ರೇಸ್ ಒಂದು ಸ್ಕೂಲ್ ಅಲ್ಲಿ ಬಯೋಲಾಜಿಕಲ್ ಟೀಚರ್ ಆಗಿ ವರ್ಕ್ ಮಾಡ್ತಿರ್ತಾನೆ. ಇವಾಗ ಇವನ ಹತ್ರಕ್ಕೆ ಬಂದು ನಿಮ್ಗೆ ಪೆಟ್ರೋವೈಲನ್ ಪ್ರಾಬ್ಲಮ್ ಬಗ್ಗೆ ಡೀಟೇಲ್ಡ್ ಆಗಿ ಗೊತ್ತಲ್ವಾ, ನೀವು ಬರ್ದಿರೋ ಒಂದು ಬುಕ್ ನ ನಾನು ರೆಫರ್ ಮಾಡಿದ್ದೀನಿ, ನೀವು ಎಕ್ಸಾಕ್ಟ್ ಆಗಿ ಯಾವೆಲ್ಲ ಪಾಯಿಂಟ್ಸ್ ನ ಮೆನ್ಷನ್ ಮಾಡಿದ್ದೀರೋ ಅದೇ ತರ ಇವಾಗನು ಕೂಡ ಆಗ್ತೈತೆ. ಆಕ್ಚುಲಿ ನಾನ್ ಇಲ್ಲಿಗೆ ಬರೋದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ವೀನಸ್ ಗ್ರಹಕ್ಕೆ ಡಾಟ್ಸ್ ಹೋಗ್ತಿದಾವೆ ಅಂತ ಹೇಳ್ಬಿಟ್ಟು ನೀವು ಬುಕ್ ಅಲ್ಲಿ ಮೆನ್ಷನ್ ಮಾಡಿದ್ದೀರಾ. ಅವು ಭೂಮಿ ಕಡೆ ಬರ್ತಿರುವಾಗ 3 ಡಾಟ್ಸ್ ನ ನಾವು ಕಲೆಕ್ಟ್ ಮಾಡಿದೀವಿ, ಅವುಗಳನ್ನ ನೀವು ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಗ್ರೇಸ್ ನ ಲ್ಯಾಬ್ ಗೆ ಕರ್ಕೊಂಡು ಹೋಗ್ತಾರೆ. ಒಳಗಡೆಗೆ ಕಳ್ಸೋದಕ್ಕೂ ಮೊದ್ಲು ಆ ಡಾಟ್ಸ್ ನಿಮ್ಮನ್ನ ಏನಾದ್ರೂ ಮಾಡಬಹುದು, ನಿಮ್ಮ ಪ್ರಾಣನ ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಂತ ಹೇಳಿ ಎಲ್ಲಾರು ಲ್ಯಾಬ್ ಒಳಗಡೆಗೆ ಕಳಿಸ್ತಾರೆ. ಇವನು ಒಳಗಡೆಗೆ ಭಯ ಪಟ್ಕೊಂಡು ಹೋಗಿ 3 ಡಾಟ್ಸ್ ನ ಇವರು ಕಲೆಕ್ಟ್ ಮಾಡಿ ಇರ್ತಾರೆ. ಆ ಡಾಟ್ಸ್ ಅಲ್ಲಿ ಒಂದು ಡಾಟ್ ನ ಮಾತ್ರ ಎತ್ಕೊಂಡು ಅದನ್ನ ಎಕ್ಸ್ ರೇಸ್ ಅಂತ, ಗಾಮಾ ರೇಸ್ ಅಂತ, ವಿಜುವಲ್ ರೇಸ್ ಅಂತ ಎಲ್ಲಾ ರೀತಿಯಲ್ಲಿ ಚೆಕ್ ಮಾಡಿದ್ದಾದ್ಮೇಲೆ ಇವನಿಗೆ ಗೊತ್ತಾಗುತ್ತೆ ಅದೊಂದು ಡಾಟ್ ಅಲ್ಲ, ಆಕ್ಚುಲಿ ಅದೊಂದು ಸೆಲ್ಲು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಜೀವ ಇರೋ ಅಂತ ಒಂದು ಪ್ರಾಣಿ. ಆ ಪ್ರಾಣಿ ಮೇಲೆ ಇವನು ಇಷ್ಟೊಂದು ಪ್ರಯೋಗಗಳು ಮಾಡಿರ್ತಾನಲ್ವಾ, ಇದರಿಂದ ಅದು ಸತ್ತೋಗ್ಬಿಡುತ್ತೆ. ಗ್ರೇಸ್ ಲ್ಯಾಬ್ ಇಂದ ಆಚೆಗಡೆ ಬಂದು ಒಂದತ್ರ ಕುತ್ಕೊಂಡಿರೋವಾಗ ಏವ ಇವನ ಹತ್ರಕ್ಕೆ ಬಂದು ಆ ಸೆಲ್ಸ್ ವೀನಸ್ ಗ್ರಹಕ್ಕೆ ಯಾಕೆ ಹೋಗ್ತಿದಾವೆ ಅಂತ ಕ್ವಶನ್ ಕೇಳ್ತಾಳೆ.
ನಿಜ ಹೇಳ್ತಾ ಇದ್ದೀನಿ, ನನಗೆ ವೀನಸ್ ಗ್ರಹಕ್ಕೆ ಯಾಕೆ ಹೋಗ್ತಿದಾವೆ ಆ ಸೆಲ್ಸ್ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿಲ್ಲ. ಅದರ ಜೊತೆಗೆ ಆ ಸೆಲ್ಸ್ ಮುಖಾಂತರ ತುಂಬಾನೇ ಎನರ್ಜಿ ಪ್ರೊಡ್ಯೂಸ್ ಆಗ್ತೈತೆ ಅಂತ ಹೇಳ್ತಾನೆ. ನಿಜ ಹೇಳ್ಬೇಕಂದ್ರೆ 21 ದೇಶದಲ್ಲಿ 347 ಸೈಂಟಿಸ್ಟ್ಗಳು ಈ ವೀನಸ್ ಗ್ರಹಕ್ಕೆ ಯಾಕೆ ಹೋಗ್ತಿದಾವೆ ಅನ್ನೋದ್ರ ಮೇಲೆ ಯೋಚನೆ ಮಾಡ್ತಿದ್ರೆ, ನೀನು ಈ ಸೆಲ್ಸ್ ನ ನೋಡಿ ಅಬ್ಸರ್ವ್ ಮಾಡಿ ಪರಿಶೀಲನೆ ಮಾಡಿದ್ದೆಲ್ಲ ಆದ್ಮೇಲೆ ಏನೋ ಯಾಕೋ ಅಂತ ಹೇಳ್ಬಿಟ್ಟು ಆನ್ಸರ್ಸ್ ಕೊಡ್ತಾ ಇದ್ಯಾ. ನೀನು ಆ ಸೆಲ್ ನ ಪರಿಶೀಲನೆ ಮಾಡಿದ್ದಕ್ಕೆ ಥ್ಯಾಂಕ್ಸ್, ನೀನು ನಿಮ್ಮ ಮನೆಗೆ ಹೋಗ್ಬೋದು ಅಂತ ಹೇಳಿ ಇವನನ್ನ ಮನೆಗೆ ಹೊರಟೋಗ್ಬಿಡು ಅಂತ ಹೇಳ್ತಾಳೆ. ಅಷ್ಟೇನಾ? ನನ್ನ ಹತ್ರ ಬೇಕಾಗಿರೋ ಕೆಲ್ಸನ ಮುಗಿಸ್ಕೊಂಡು ಇವಾಗ ನನ್ನನ್ನ ಮನೆಗೆ ಕಳ್ಸ್ಬೇಕು ಅಂತ ಅನ್ಕೊಂಡಿದ್ದೀರಾ? ನಿಜ ಹೇಳ್ಬೇಕಂದ್ರೆ ನನಗೆ ದೇಶಕ್ಕೋಸ್ಕರ ಏನಾದ್ರೂ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಮೈಂಡ್ ಅಲ್ಲಿ ಫಿಕ್ಸ್ ಆಗೋಗ್ಬಿಟ್ಟೈತೆ. ಇದೇ ಒಂದು ರೀಸನ್ಗೆ ನೀವು ಕರೆದಾಗ ಆ ಡಾಟ್ಸ್ ಮೇಲೆ ನಾನು ರಿಸರ್ಚ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ಪ್ಲೀಸ್ ನನಗೊಂದು ಅವಕಾಶ ಕೊಡಿ, ನಾನು ಇಲ್ಲಿ ವರ್ಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಕೇಳ್ಕೊಳ್ಳೋದ್ರಿಂದ ಏವ ಮತ್ತೆ ಇವನನ್ನ ಅವಳ ಟೀಮ್ ಒಳಗಡೆಗೆ ಜಾಯಿನ್ ಮಾಡಿಸ್ಕೊಂತಾಳೆ. ನಂತರ ಗ್ರೇಸ್ ಆ ಸೆಲ್ಸ್ ಮೇಲೆ ವರ್ಕ್ ಮಾಡ್ತಿರುವಾಗ ಈ ಸೆಲ್ಸ್ ಸೂರ್ಯನ ಪಕ್ಕದಲ್ಲಿರೋ ಒಂದು ಗ್ರಹಕ್ಕೆ ಹೋಗ್ದಿರಾ ನೆಕ್ಸ್ಟ್ ಗ್ರಹ ಆಗಿರೋ ವೀನಸ್ ಗ್ರಹಕ್ಕೆ ಯಾಕೆ ಹೋಗ್ತಿದಾವೆ ಅಂತ ಹೇಳ್ಬಿಟ್ಟು ಇವನಿಗೆ ಒಂದು ಡೌಟ್ ಬರುತ್ತೆ. ಇದರಿಂದ ಪಕ್ಕದಲ್ಲಿ ಇರೋ ಕಾರ್ಲ್ ಹತ್ರ ನೀನಾಗಿದ್ದಿದ್ರೆ ಆ ಗ್ರಹಕ್ಕೆ ಯಾಕೆ ಹೋಗ್ತಾ ಇದ್ದೆ ಅಂತ ಕ್ವಶನ್ ಕೇಳ್ತಾನೆ. ಅದಕ್ಕೆ ಅವನು ನನಗೆ ಆ ಗ್ರಹ ಇಷ್ಟವಾಗಿರ್ಬೋದು, ಇಲ್ಲ ನಾನು ವಾಸ ಮಾಡೋದಕ್ಕೆ ಚೆನ್ನಾಗಿರ್ಬೋದೇನೋ, ಅದಕ್ಕೆ ಅವು ಹೋಗ್ತಿರ್ಬೋದು ಅಂತ ಹೇಳಿದ್ದೆ. ಆವಾಗ ಗ್ರೇಸ್ಗೆ ಒಂದು ಐಡಿಯಾ ಬರುತ್ತೆ. ಇದರಿಂದ ವೀನಸ್ ಗ್ರಹದಲ್ಲಿ ಯಾವ ತರದ ವಾತಾವರಣ ಇರುತ್ತೋ ಅದನ್ನ ಇಲ್ಲೇ ನಾವು ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿ ಒಂದು ಬಾಕ್ಸ್ ನ ಕ್ರಿಯೇಟ್ ಮಾಡಿ ಅದಕ್ಕೆ ಬೇಕಾಗಿರೋ ಎಲ್ಲಾ ವಸ್ತುಗಳನ್ನ ಎತ್ಕೊಂಡ್ ಬಂದು ವೀನಸ್ ಗ್ರಹದಲ್ಲಿ ಎಕ್ಸಾಕ್ಟ್ ಆಗಿ ಯಾವ ತರ ವಾತಾವರಣ ಇರುತ್ತೋ ಅದನ್ನ ಇವರು ಕ್ರಿಯೇಟ್ ಮಾಡ್ತಾರೆ. ಇನ್ನ ಮಿಕ್ಕಿರೋ 2 ಸೆಲ್ಸ್ ಇರುತ್ತಲ್ವಾ, ಅದನ್ನ ಚಿಕ್ಕ ಬಾಕ್ಸ್ ಅಲ್ಲಿ ಇವರು ಇಟ್ಕೊಂಡಿರ್ತಾರೆ. ಅವುಗಳನ್ನ ಎತ್ಕೊಂಡು ಹೋಗಿ ಒಂದು ಬಾಕ್ಸ್ ಅಲ್ಲಿ ಬಿಡೋಣ ಅಂತ ಹೇಳ್ಬಿಟ್ಟು ಇವನ ಅವುಗಳನ್ನ ಚೆಕ್ ಮಾಡ್ತಿರುವಾಗ ಇವರು ವೀನಸ್ ಗ್ರಹದ ಟೈಪ್ ಅಲ್ಲೇ ಒಂದು ಬಾಕ್ಸ್ ನ ಕ್ರಿಯೇಟ್ ಮಾಡಿರ್ತಾರಲ್ವಾ, ಆ ಸೆಲ್ಸ್ ಅದ್ರೊಳಗಡೆಗೆ ತಪ್ಸ್ಕೊಂಡು ಹೊರಟೋಗ್ಬಿಡ್ತವೆ. ನಿಜ ಹೇಳ್ಬೇಕಂದ್ರೆ ಇವಾಗ ಅವುಗಳನ್ನ ಹಿಡ್ಕೋಬೇಕು ಅಂದ್ರೆ ಫುಲ್ ಕತ್ಲಾಗಿರ್ಬೇಕು. ಅದಕ್ಕೆ ಅಲ್ಲಿರೋ ಲೈಟ್ಸ್ ನೆಲ್ಲ ಆಫ್ ಮಾಡಾಕ್ಬಿಟ್ಟು ನಮ್ಮ ಹೀರೋ ಆಗಿರೋ ಗ್ರೇಸ್ ಅವುಗಳನ್ನ ಹಿಡ್ಕೊಳ್ಳೋದಕ್ಕಂತ ಆ ಬಾಕ್ಸ್ ಒಳಗಡೆಗೆ ಹೋಗ್ತಾನೆ. ತುಂಬಾ ಹೊತ್ತು ಕಷ್ಟಪಟ್ಟಿದ್ದಾದ್ಮೇಲೆ ಆ ಬಾಕ್ಸ್ ಅಲ್ಲಿ ತಪ್ಸ್ಕೊಂಡಿರೋ ಸೆಲ್ಸ್ ನ ಹಿಡ್ಕೊಂತಾನೆ. ಇಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ಅವು ಓಡೋಗಿರೋದು 2 ಸೆಲ್ಸ್ ಮಾತ್ರನೇ, ಬಟ್ ಇವಾಗ ಇವನ್ ಹಿಡ್ಕೊಂಡಾಗ 3 ಸೆಲ್ಸ್ ಆಗೋಗ್ಬಿಟ್ಟಿರ್ತವೆ. ಇವಾಗ ಇವನ್ಗೆ ಅರ್ಥ ಆಗುತ್ತೆ ವೀನಸ್ ಗ್ರಹದಲ್ಲಿ ಈ ಸೆಲ್ಸ್ ಸಂತಾನೋತ್ಪತ್ತಿ ಮಾಡೋದಕ್ಕೆ ಅಲ್ಲಿರೋ ವಾತಾವರಣ ಇವುಗಳಿಗೆ ಸೆಟ್ ಆಗೈತೆ. ಇದರಿಂದಾನೇ ವೀನಸ್ ಗ್ರಹಕ್ಕೆ ಹೋಗ್ತಿದ್ದಾವೆ ಅಂತ ಹೇಳ್ಬಿಟ್ಟು ಅಲ್ಲಿರೋರ ಹತ್ರ ಹೇಳಿದ್ದೆ. ನೆಕ್ಸ್ಟ್ ಸೆಕೆಂಡ್ ಇವನನ್ನ ಸಮುದ್ರದಲ್ಲಿ ಒಂದು ಮಿಲಿಟರಿ ಬೇಸ್ ಇದ್ರೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಹಾಗೆ ವೀನಸ್ ಗ್ರಹದಲ್ಲಿ ಸೆಲ್ ಅನ್ನೋ ಒಂದು ಜೀವಿ ವಾಸ ಮಾಡ್ತಾ ಇರುತ್ತಲ್ವಾ, ಅದಕ್ಕೆ ಇವರು ಆಸ್ಟ್ರೋಫೇಜ್ ಅನ್ನೋ ಒಂದು ಹೆಸರು ಇಡ್ತಾರೆ. ಹೇವ ಗ್ರೇಸ್ ನ ಕರ್ಕೊಂಡೋಗಿ ಆಸ್ಟ್ರೋಫೇಜ್ಗಳು ವೀನಸ್ ಗ್ರಹಕ್ಕೆ ಯಾಕೆ ಹೋಗ್ತಿದ್ದಾವೆ ಅಂತ ಹೇಳ್ಬಿಟ್ಟು ಗ್ರೇಸ್ ಕಂಡು ಹಿಡ್ದಿದ್ದಾನೆ ಅಂತ ಹೇಳಿ ಅಲ್ಲಿರೋ ಸೈಂಟಿಸ್ಟ್ ಗಳಿಗೆ ಪರಿಚಯ ಮಾಡಿಸ್ತಾಳೆ. ಅಲ್ಲಿರೋ ಸೈಂಟಿಸ್ಟ್ ಗಳೆಲ್ಲರೂ ಮತ್ತೆ ಡಿಟೇಲ್ಡ್ ಆಗಿ ರಿಸರ್ಚ್ ಮಾಡಿದ್ದಾದ್ಮೇಲೆ ಅವರಿಗೆ ಗೊತ್ತಾಗುತ್ತೆ ನಮ್ಮ ಗ್ರೇಸ್ ಹೇಳಿದ್ದು ನಿಜಾನೇ. ಈ ಆಸ್ಟ್ರೋಫೇಜ್ಗಳು ವೀನಸ್ ಗ್ರಹಕ್ಕೆ ಹೋದ್ಮೇಲೆ ಡಬಲ್ ಆಗಿ ರಿಟರ್ನ್ ಬರ್ತಿದಾವೆ. ಅಂದ್ರೆ ಅವುಗಳ ಸಂತಾನೋತ್ಪತ್ತಿನ ಹೆಚ್ಚು ಮಾಡ್ಕೊಂಡು ಮತ್ತೆ ಬರ್ತಿದಾವೆ. ಇದರಿಂದಾನೇ ಈ ಆಸ್ಟ್ರೋಫೇಜ್ಗಳು ನಮ್ಮ ಸೂರ್ಯನನ್ನ ಸರ್ವನಾಶ ಮಾಡಾಕ್ ಬಿಡ್ತಿದಾವೆ, ಸೂರ್ಯನನ್ನ ತಿಂದಾಕ್ ಬಿಡ್ತಿದಾವೆ. ಲಿಟ್ರಲಿ ಹೇಳ್ಬೇಕಂದ್ರೆ ನಮ್ಮ ಸೂರ್ಯ ಮಾತ್ರನೇ ಅಲ್ಲ, ಈ ಅಂತರಿಕ್ಷದಲ್ಲಿರೋ ಬೇರೆ ಸೂರ್ಯಗಳನ್ನ ಈ ಆಸ್ಟ್ರೋಫೇಜ್ಗಳು ತಿಂದಾಕ್ ಬಿಡ್ತಿದಾವೆ. ಆದ್ರೆ ಈ ಅಂತರಿಕ್ಷದಲ್ಲಿ ಟ್ರೈಟಿ ಅನ್ನೋ ಒಂದು ಸೂರ್ಯ ಮಾತ್ರನೇ ಇನ್ನು ಸಂಪೂರ್ಣವಾಗಿ ಯಾವುದೇ ಪ್ರಾಬ್ಲಮ್ ಇಲ್ದಿರಾ ನೀಟಾಗಿ ಐತೆ. ಇವಾಗ ನಾವು ಲೈಟ್ ಇಯರ್ಸ್ ಅಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಒಂದು ಲೈಟ್ ಸ್ಪೇಸ್ ಇಂಟರ್ಸೆಲ್ಲರ್ ನ ಕ್ರಿಯೇಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಅಂತ ಹೀರೋ ಗ್ರೇಸ್ ಹತ್ರ ಅಂತಾರೆ. ಆದ್ರೆ ಈ ಲೈಟ್ ಇಯರ್ಸ್ ಅಲ್ಲಿ ಟ್ರಾವೆಲ್ ಮಾಡೋದಕ್ಕೆ ತುಂಬಾ ಫ್ಯೂಯಲ್ ಬೇಕಾಗಿರುತ್ತೆ. ಈ ಫ್ಯೂಯಲ್ಗೋಸ್ಕರ ಬೇರೆ ಗ್ರಹದಿಂದ ಆಸ್ಟ್ರೋಫೇಜ್ಗಳು ಬಂದಿರ್ತಾವಲ್ಲ, ಅವುಗಳನ್ನ ಸಂತಾನೋತ್ಪತ್ತಿ ಮಾಡಿ 2 ಮಿಲಿಯನ್ ವರ್ಗು ನಮ್ಗೆ ಆಸ್ಟ್ರೋಫೇಜ್ಗಳು ಬೇಕು ಅಂತ ಹೀರೋ ಹತ್ರ ಅಂತಾರೆ. ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ 2 ಮಿಲಿಯನ್ ಆಸ್ಟ್ರೋಫೇಜ್ಗಳನ್ನ ಇವರು ಕ್ರಿಯೇಟ್ ಮಾಡಿದ್ರು ಕೂಡ ಆ ಲೈಟ್ ಇಯರ್ಸ್ ಗೆ ಟ್ರಾವೆಲ್ ಮಾಡೋ ಅಷ್ಟು ಅಂದ್ರೆ ಟ್ರೀಟಿ ಅನ್ನೋ ಒಂದು ಸಣ್ಣ ಹತ್ರಕ್ಕೆ ಹೋಗೋ ಅಷ್ಟು ಮಾತ್ರನೇ ಇವ್ರಿಗೆ ಫ್ಯೂಲ್ ಸಿಗುತ್ತೆ. ಆ 2 ಮಿಲಿಯನ್ ಆಸ್ಟ್ರೋಫೇಜ್ಗಳು ಅಷ್ಟೊತ್ತಿಗೆ ಸಂಪೂರ್ಣವಾಗಿ ನಾಶ ಆಗೋಗ್ಬಿಡ್ತವೆ. ಇವರು ಮತ್ತೆ ರಿಟರ್ನ್ ಬರೋದಕ್ಕೆ ಆಗೋದಿಲ್ಲ. ಇದಕ್ಕಿಂತ ಹೆಚ್ಚಾಗಿ ಆಸ್ಟ್ರೋಫೇಜ್ಗಳನ್ನ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ತುಂಬಾನೇ ವರ್ಷಗಳು ಬೇಕಾಗಿರುತ್ತೆ. ಇವಾಗ ಇವ್ರ ಹತ್ರ ಅಷ್ಟೊಂದು ಟೈಮ್ ಇಲ್ಲ. ಸೂರ್ಯನಿಂದ ಬರ್ತಾ ಇರೋ ಒಂದು ಬೆಳಕ್ ನ ತಿಂದಾಕ್ಬಿಡ್ತಿದಾವೆ. ಇನ್ನ ಹೀಗೆ ಬಿಟ್ಬಿಟ್ರೆ ಭೂಮಿ ಸಂಪೂರ್ಣವಾಗಿ ನಾಶ ಆಗೋಗ್ಬಿಡುತ್ತೆ. ಅದಕ್ಕೆ ನಮ್ಮ ಹತ್ರ ಇವಾಗ ಅಷ್ಟೊಂದು ಟೈಮ್ ಇಲ್ಲ. ಇವಾಗ 2 ಮಿಲಿಯನ್ ಆಸ್ಟ್ರೋಫೇಜ್ಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಗ್ರೇಸ್ ನಮ್ಗೆ ಸಹಾಯ ಮಾಡ್ತಾನೆ. ಹಾಗೆ ನಾವು ಲೈಟ್ ಇಯರ್ಸ್ ಅಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಒಂದು ಸ್ಪೇಸ್ ಶಿಪ್ ನ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿ ಹಾಗೆ ಆ ಟ್ರೀಟಿ ಅನ್ನೋ ಒಂದು ಸಣ್ಣ ಹತ್ರಕ್ಕೆ ಹೋಗೋದಕ್ಕೆ 3 ವ್ಯಕ್ತಿಗಳನ್ನ ಚೂಸ್ ಮಾಡ್ತಾರೆ. ಇಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಆ ಟ್ರೀಟಿ ಸನ್ನತ್ರಕ್ಕೆ ಹೋಗಿರೋರು ಮತ್ತೆ ರಿಟರ್ನ್ ಬರೋದಕ್ಕೆ ಆಗೋದಿಲ್ಲ. ಅವ್ರು ಅಲ್ಲೇ ಸತ್ತೋಗ್ಬಿಡ್ಬೇಕಾಗುತ್ತೆ. ಅವರು ಸತ್ತೋಗೋದಕ್ಕೂ ಮೊದಲು ಆ ಗ್ರಹದ ಹತ್ರಕ್ಕೆ ಹೋಗಿ ಸ್ಯಾಂಪಲ್ಸ್ ನ ಕಲೆಕ್ಟ್ ಮಾಡಿ ಪ್ರಾಪ್ಸ್ ಮುಖಾಂತರ ಭೂಮಿಗೆ ಸ್ಯಾಂಪಲ್ಸ್ ನ ಕಳ್ಸ್ಬೇಕಾಗುತ್ತೆ. ಅವರು ರಿಟರ್ನ್ ಬರೋದಕ್ಕೆ ಆಗೋದಿಲ್ಲ, ಅಲ್ಲೇ ಸತ್ತೋಗ್ಬಿಡ್ತಾರೆ. ಪ್ರಾಪ್ಸ್ ನ ಇವರು ಕಳ್ಸಿರ್ತಾರಲ್ವಾ,
ಅದನ್ನ ಇವರು ಎಕ್ಸಾಮೈನ್ ಮಾಡಿ ಭೂಮಿಯಲ್ಲಿರೋ ಮನುಷ್ಯರನ್ನ ಕಾಪಾಡಬೇಕು ಅಂತ ಹೇಳಿ ಈ ಪ್ರಾಜೆಕ್ಟ್ ನ ಉದ್ದೇಶ ಆಗಿರುತ್ತೆ. ಅದಕ್ಕೆ ಪ್ರಾಜೆಕ್ಟ್ ಹೈಲ್ ಮೇರಿ ಅಂತ ಇಟ್ಟಿರ್ತಾರೆ. ಸ್ಪೇಸ್ ಒಳಗಡೆಗೆ ಹೋಗೋದಕ್ಕೆ 3 ವ್ಯಕ್ತಿಗಳನ್ನ ಚೂಸ್ ಮಾಡಿರ್ತಾರಲ್ವಾ, ಅದರಲ್ಲಿ ಒಬ್ಬ ಪೈಲಟ್, ಒಬ್ಬ ಇಂಜಿನಿಯರು, ಇನ್ನೊಬ್ಬ ಬಯೋಲಜಿಸ್ಟ್. ಇವ್ರು 3 ಮಾತ್ರನೇ ಈ ಸ್ಪೇಸ್ ಶಿಪ್ ಅಲ್ಲಿ ಹೋಗೋದಕ್ಕೆ ಅವಕಾಶ ಇರುತ್ತೆ. ಇವಾಗ ಸೀನು ನಮ್ಮ ಹೀರೋ ಆಗಿರೋ ಗ್ರೇಸ್ ಹತ್ರ ಸ್ಪೇಸ್ ಶಿಪ್ ಅಲ್ಲಿ ಓಪನ್ ಆಗುತ್ತೆ. ಇವನ ಜೊತೆಗೆ ಬಂದಿರೋ ಇಂಜಿನಿಯರ್ ಹಾಗೆ ಪೈಲಟ್ ಸತ್ತೋಗ್ಬಿಟ್ಟು ಇರ್ತಾರೆ. ಅವರಿಗೆ ಅಂತ್ಯಕ್ರಿಯೆಗಳನ್ನೆಲ್ಲ ಮಾಡಿ ಸ್ಪೇಸ್ ಒಳಗಡೆಗೆ ಅವರ ಬಾಡೀಸ್ ನ ಬಿಟ್ಟಾಕ್ತಾನೆ. ಹಾಗೆ ಮಾನಿಟರ್ ಮುಖಾಂತರ ನೋಡಿದಾಗ ಟ್ರೀಟಿ ಅನ್ನೋ ಸನ್ನು ಇವನಿಗೆ ಕಣ್ಣಿಗೆ ಕಾಣಿಸ್ತಾ ಇರುತ್ತಲ್ವಾ. ಇನ್ನ ಸ್ವಲ್ಪ ದೂರ ಪ್ರಯಾಣ ಮಾಡಿದ್ರೆ ಇವನಿಗೆ ಬೇಕಾಗಿರೋ ಸ್ಯಾಂಪಲ್ಸ್ ಕೂಡ ಸಿಗುತ್ತೆ. ಇನ್ನ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಿಧಾನವಾಗಿ ಹೋಗ್ತಿರುವಾಗ ಸರಿಯಾಗಿ ಅದೇ ಟೈಮ್ಗೆ ಇವನಿಗೆ ಒಂದು ಸ್ಪೇಸ್ ಶಿಪ್ ಕಾಣಿಸುತ್ತೆ. ಅದನ್ನ ನೋಡಿ ಇವನು ತುಂಬಾ ಭಯ ಬಿದ್ದೋಗ್ಬಿಟ್ಟು ಅದರಲ್ಲಿ ಇನ್ಯಾರಿದಾರೋ ನನ್ ಮೇಲೆ ಅಟ್ಯಾಕ್ ಮಾಡ್ತಾರೇನೋ ಅಂತ ಹೇಳ್ಬಿಟ್ಟು ಆ ಸ್ಪೇಸ್ ಶಿಪ್ ಇಂದ ಇವನು ಸೈಲೆಂಟ್ ಆಗಿ ತಪ್ಸ್ಕೋಬೇಕು ಅಂತ ಪ್ಲಾನ್ ಆಗ್ತಾನೆ. ಆದ್ರೆ ಇವನು ಯಾವ ಕಡೆ ಹೋದ್ರೆ ಆ ಕಡೆಗೆ ಆ ಸ್ಪೇಸ್ ಶಿಪ್ ಇವನನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇರುತ್ತೆ. ಸರಿಯಾಗಿ ಅದೇ ಟೈಮಲ್ಲಿ ಒಂದು ಕೈ ಮುಖಾಂತರ ಒಂದು ಬಾಕ್ಸ್ ನ ಇವನ ಸ್ಪೇಸ್ ಶಿಪ್ ಹತ್ರಕ್ಕೆ ಬಿಸಾಕ್ತಾರೆ. ಹೀರೋ ಯಾವ ತರ ಅರ್ಥ ಮಾಡ್ಕೊಂತಾನಪ್ಪ ಅಂದ್ರೆ, ಆ ಬಾಕ್ಸ್ ಏನಾದ್ರೂ ನನ್ನ ಸ್ಪೇಸ್ ಶಿಪ್ ಗೆ ಬಿದ್ದೈತೆ ಅಂದ್ರೆ ಗ್ಯಾರಂಟಿ ಬ್ಲಾಸ್ಟ್ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಇವನು ಸ್ಪೇಸ್ ಶಿಪ್ ನ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಏನಾಯ್ತೋ ಏನೋ ಗೊತ್ತಿಲ್ಲ, ಸಡನ್ ಆಗಿ ಆ ಸ್ಪೇಸ್ ಶಿಪ್ ಒಂದೇ ಹತ್ರ ನಿಂತೋಗ್ಬಿಡುತ್ತೆ. ಇನ್ನ ನನ್ ಕತೆ ಮುಗ್ದೋಯ್ತು ಬಿಡು ಅಂತ ಡಿಸೈಡ್ ಆಗ್ತಾನೆ. ಬಟ್ ಆ ಬಾಕ್ಸ್ ಸ್ಪೇಸ್ ಶಿಪ್ ಗೆ ಬಿದ್ದು ಕೆಳಗಡೆಗೆ ಬಿದ್ದೋಗ್ಬಿಡುತ್ತೆ. ಸ್ವಲ್ಪ ತಾದ್ಮೇಲೆ ಮತ್ತೆ ಇನ್ನೊಂದು ಸ್ಪೇಸ್ ಶಿಪ್ ಕಡೆಯಿಂದ 2 ಬಾಕ್ಸ್ಗಳನ್ನ ಇವನ ಹತ್ರಕ್ಕೆ ಬಿಸಾಕ್ಬಿಡ್ತಾರೆ. ಆವಾಗ ನಮ್ಮ ಹೀರೋಗೆ ಅರ್ಥ ಆಗುತ್ತೆ, ಆ ಸ್ಪೇಸ್ ಶಿಪ್ ಅಲ್ಲಿ ಯಾರೋ ಇದ್ದಾರೆ, ನನ್ನ ಹತ್ರ ಕಮ್ಯುನಿಕೇಟ್ ಮಾಡೋದಕ್ಕೆ ಇಲ್ಲ ಅಂದ್ರೆ ಏನೋ ಒಂದು ಹೇಳೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸೂಟ್ ನ ಹಾಕೊಂಡು ಅವರು ಬಿಸಾಕಿರೋ ಒಂದು ಬಾಕ್ಸ್ ಇರುತ್ತಲ್ವಾ, ಅದನ್ನ ಕಲೆಕ್ಟ್ ಮಾಡ್ಕೊಂಡು ಮತ್ತೆ ಸ್ಪೇಸ್ ಶಿಪ್ ಒಳಗಡೆಗೆ ಹೋಗಿ ಅದನ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಆ ಬಾಕ್ಸ್ ಜಿನಿನೈಟ್ ಅನ್ನೋ ಮೆಟೀರಿಯಲ್ ಇಂದ ಮಾಡಿರೋದ್ರಿಂದ ಗಾಳಿಯಲ್ಲಿ ಅದನ್ನ ಓಪನ್ ಮಾಡೋದಕ್ಕೆ ಆಗೋದಿಲ್ಲ. ಇದನ್ನ ಯಾವ ತರ ಓಪನ್ ಮಾಡೋದು ಅಂತ ಇವನು ಥಿಂಕ್ ಮಾಡ್ತಿರುವಾಗ ಲ್ಯಾಬ್ ಅಲ್ಲಿ ಇವನಿಗೆ ಟ್ರೈನಿಂಗ್ ಕೊಟ್ಟೆ ಇರ್ತಾರೆ. ಸ್ಪೇಸ್ ಶಿಪ್ ಅಲ್ಲಿ ಸೆಂಟಿಫಿಯಲ್ ಫೋರ್ಸ್ ನ ಆನ್ ಮಾಡಿದ್ರೆ ಸ್ಪೇಸ್ ಶಿಪ್ ಅಲ್ಲಿ ಗ್ರಾವಿಟಿ ಕ್ರಿಯೇಟ್ ಆಗುತ್ತೆ ಅಂತ. ಅಂಡ್ ಅದನ್ನ ಮಾಡಿ ಬಾಕ್ಸ್ ನ ಓಪನ್ ಮಾಡ್ತಾನೆ. ಆ ಬಾಕ್ಸ್ ಮುಖಾಂತರ ಗ್ಯಾಸ್ ಬರೋದ್ರಿಂದ ಹೀರೋ ತುಂಬಾ ಭಯ ಬಿದ್ದು ಅದನ್ನ ಒಂದು ಚೇಂಬರ್ ಅಲ್ಲಿ ಇಟ್ಟು ಸ್ವಲ್ಪ ತಾದ್ಮೇಲೆ ಅದನ್ನ ಓಪನ್ ಮಾಡ್ತಾನೆ. ಲಿಟ್ರಲಿ ಹೇಳ್ಬೇಕಂದ್ರೆ ಅದರಲ್ಲಿ ಬೊಂಬೆಗಳಿರ್ತವೆ. ಅದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದಾಗೆ ಇವನಿಗೆ ಗೊತ್ತಾಗುತ್ತೆ, ಇವನು ಟ್ರೀಟಿ ಅನ್ನೋ ಒಂದು ಸಣ್ಣ ತರಕ್ಕೆ ಹೋಗ್ತಿದ್ದಾನಲ್ವಾ, ಅದರ ಸುತ್ತಮುತ್ತ ಹೀರೋ ಗ್ರಹಗಳನ್ನ ಬೊಂಬೆ ತರ ಮಾಡಿ ಆ ಸ್ಪೇಸ್ ಶಿಪ್ ಅಲ್ಲಿರೋರು ಬಾಕ್ಸ್ ನ ಇಲ್ಲಿಗೆ ಸೆಂಡ್ ಮಾಡಿದ್ದಾರೆ ಅಂತ. ಅವಾಗ ಆಪೋಸಿಟ್ ಸ್ಪೇಸ್ ಶಿಪ್ ಇವನ ಸ್ಪೇಸ್ ಶಿಪ್ ಗೆ ಒಂದು ದಾರಿ ಮಾಡ್ಕೊಡುತ್ತೆ. ಅಂದ್ರೆ ಒಳಗಡೆಗೆ ಬಂದು ನನ್ನನ್ನ ಮೀಟ್ ಆಗು ಅಂತ. ಇದರಿಂದ ನಮ್ಮ ಹೀರೋ ಒಳಗಡೆಗೆ ಹೋಗ್ತಾನೆ. ಒಳಗಡೆಗೆ ಹೋಗಿದ್ದೆ ಒಂದು ಕ್ರಿಯೇಚರ್ ಇವನ್ಗೆ ಕಾಣಿಸುತ್ತೆ. ಅದು ನೋಡೋದಕ್ಕೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಅದನ್ನ ನೋಡಿ ಇವನು ಭಯ ಪಡ್ತಾನೆ. ಆದ್ರೆ ಆ ಕ್ರಿಯೇಚರ್ ಇವನ್ಗೆ ಇವನೊಂದು ಸ್ಪೇಸ್ ಶಿಪ್ ಅಲ್ಲಿ ಬಂದಿರ್ತಾನಲ್ವಾ, ಅದೇ ತರ ಒಂದು ಸ್ಪೇಸ್ ಶಿಪ್ ನ ಕ್ರಿಯೇಟ್ ಮಾಡಿ ಇವನ್ ತರ ಒಂದು ಬೊಂಬೆನ ಕ್ರಿಯೇಟ್ ಮಾಡಿ ಇವನ್ಗೆ ಏನೋ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಆದ್ರೆ ನಮ್ಮ ಹೀರೋಗೆ ಅದು ಅರ್ಥ ಆಗೋದಿಲ್ಲ. ಸರಿ, ನಾನು ಮತ್ತೆ ಬರ್ತೀನಿ, ನನ್ನ ಹತ್ರ ಆಕ್ಸಿಜನ್ ಖಾಲಿ ಆಗೋಗ್ಬಿಡ್ತೈತೆ ಅಂತ ಹೇಳಿ ಹೀರೋ ಮತ್ತೆ ರಿಟರ್ನ್ ಬಂದ್ಬಿಡ್ತಾನೆ. ನೆಕ್ಸ್ಟ್ ಡೇ ಮತ್ತೆ ಈ ಜೀವಿ ಹತ್ರಕ್ಕೆ ಬರೋವಾಗ ವೈರ್ಸ್, ಲ್ಯಾಪ್ಟಾಪ್ಸ್ ಅಂತ ಎಲ್ಲ ಎತ್ಕೊಂಡ್ ಬಂದು, ನಿನ್ನೆ ನೀನು ನನಗೊಂದು ಗಿಫ್ಟ್ ಕೊಟ್ಟಿದ್ದೆ ಅಲ್ವಾ, ಇವತ್ತು ನಾನ್ ಕೊಡ್ತೀನಿ ಅಂತ ಹೇಳಿ ಆ ಜೀವಿಗೋಸ್ಕರ ನೂಡಲ್ಸ್ ನ ಎತ್ಕೊಂಡ್ ಬಂದಿರ್ತಾನೆ. ಸ್ವಲ್ಪ ತಾದ್ಮೇಲೆ ಜೀವಿ ಇವನ ಹತ್ರಕ್ಕೆ ಬರುತ್ತೆ. ನಿಜ ಹೇಳ್ಬೇಕಂದ್ರೆ ಇವನು ಫಸ್ಟ್ ಟೈಮ್ ಕ್ಲಿಯರ್ ಕಟ್ ಆಗಿ ಆ ಜೀವಿನ ನೋಡ್ತಾನೆ. ಅದು ನೋಡೋದಕ್ಕೆ ಸ್ಟೋನ್ಸ್ ಮುಖಾಂತರ ಕ್ರಿಯೇಟ್ ಮಾಡಿರೋ ಒಂದು ಜೀವಿ ತರ ಇರುತ್ತೆ. ತಲೆ ಇರೋದಿಲ್ಲ, ಬರೀ ಬಾಡಿ ಮಾತ್ರ ಇರುತ್ತೆ. ಆ ಜೀವಿ ಅಲ್ಲಿರೋ ಒಂದು ಗ್ಲಾಸ್ ಮೇಲೆ ಟ್ಯಾಪ್ ಮಾಡ್ತಿರುವಾಗ ಮೇ ಬಿ ಇದಕ್ಕೆ ನಾನು ಈ ತರ ಟ್ಯಾಪ್ ಮಾಡಿದ್ರೆ ಇಷ್ಟವಾಗಿರ್ಬೋದೇನೋ ಅಂತ ಹೇಳ್ಬಿಟ್ಟು ಇವನು ಆ ಗ್ಲಾಸ್ ನ ಟ್ಯಾಪ್ ಮಾಡ್ತಾನೆ. ಆದ್ರೆ ಆ ಜೀವಿ, ಲೋ ನೀನ್ ಹಿಂದ್ಗಡೆ ನೋಡೋ ಇನ್ನೊಂದು ಬಾಕ್ಸ್ ಐತೆ, ಆವಾಗ ನಿನಗೆ ಅರ್ಥ ಆಗುತ್ತೆ ಅನ್ನೋ ರೀತಿಯಲ್ಲ ಅದು ಟ್ಯಾಪ್ ಮಾಡಿರುತ್ತೆ. ಓ ಸಾರಿ, ಆಕ್ಚುಲಿ ನಿನಗೆ ಟ್ಯಾಪ್ ಮಾಡಿದ್ರೆ ಇಷ್ಟ ಅಂತ ಹೇಳ್ಬಿಟ್ಟು ಟ್ಯಾಪ್ ಮಾಡಿದ್ದೀನಿ ಅಂತ ಹೇಳಿ ಅವನ ಹಿಂದ್ಗಡೆ ಒಂದು ಬಾಕ್ಸ್ ಇರುತ್ತಲ್ವಾ, ಅದನ್ನ ಓಪನ್ ಮಾಡಿ ನೋಡ್ತಾನೆ. ಅದರಲ್ಲಿ O2 ಅಂತ ಇರುತ್ತೆ. ಅಂದ್ರೆ ಆಕ್ಸಿಜನ್ ಸಿಂಬಲ್ ಆಗಿ ಆ ಕ್ರಿಯೇಚರ್ ಅವನಿಗೆ ಹೇಳ್ತಿರುತ್ತೆ, ಈ ಸ್ಪೇಸ್ ಶಿಪ್ ಅಲ್ಲಿ ನಿನಗೆ ಬೇಕಾಗಿರೋ ಹಾಗೆ ಆಕ್ಸಿಜನ್ ಐತೆ, ನೀನ್ ಹಾಕೊಂಡಿರೋ ಒಂದು ಹೆಲ್ಮೆಟ್ ನ ರಿಮೂವ್ ಮಾಡು ಅಂತ ಹೇಳಿ ಆ ಕ್ರಿಯೇಚರ್ ಇವನಿಗೆ ಅದಕ್ಕೆ ಬಂದಿರೋ ಒಂದು ಭಾಷೆ ಮುಖಾಂತರ ಹೇಳ್ತಿರುತ್ತೆ. ಆದ್ರೆ ಇವನಿಗೆ ಆ ಭಾಷೆ ಅರ್ಥ ಆಗ್ತಿರೋದಿಲ್ಲ. ಬಟ್ ಅದರ ಇಂಟೆನ್ಷನ್ ಅರ್ಥ ಆಗಿರುತ್ತೆ. ನಾನು ಈ ಹೆಲ್ಮೆಟ್ ನ ರಿಮೂವ್ ರಿಮೂವ್ ಮಾಡಿದೀನಿ ಅಂದ್ರೆ ಖಂಡಿತ ಸತ್ತೋಗ್ಬಿಡ್ತೀನಿ, ನೋ ವೇ, ಚಾನ್ಸೇ ಇಲ್ಲ ಅಂತ ಹೇಳ್ತಾನೆ. ಬಟ್ ಆ ಕ್ರಿಯೇಚರ್ ಪದೇ ಪದೇ ರಿಮೂವ್ ಮಾಡು ಅಂತ ಹೇಳಿದ್ದಕ್ಕೆ ಸರಿ, 1 ಟೈಮು ರಿಮೂವ್ ಮಾಡಿ ಟಕ್ ಅಂತ ಹಾಕೊಂಡ್ ಬಿಡ್ತೀನಿ ಅಂತ ಹೇಳಿ ಧೈರ್ಯ ಮಾಡ್ಕೊಂಡು ಹೆಲ್ಮೆಟ್ ನ ರಿಮೂವ್ ಮಾಡ್ತಾನೆ. ನಮ್ಮ ಭೂಮಿಯಲ್ಲಿ ಯಾವ ತರ ಆಕ್ಸಿಜನ್ ಇರುತ್ತೋ ಆ ತರ ಒಂದು ಆಕ್ಸಿಜನ್ ಎನ್ವಿರಾನ್ಮೆಂಟ್ ಅಲ್ಲ ಆ ಕ್ರಿಯೇಚರ್ ಇವನ್ಗೋಸ್ಕರ ಕ್ರಿಯೇಟ್ ಮಾಡಿರುತ್ತೆ. ನಮ್ಮ ಹೀರೋ ಅದಕ್ಕೆ ಧನ್ಯವಾದಗಳು ಹೇಳಿ ಅವನ ಸ್ಪೇಸ್ ಗೆ ರಿಟರ್ನ್ ಬರ್ತಾನೆ. ಮತ್ತೆ ಇವನಿಗೆ ಅರ್ಥ ಆಗುತ್ತೆ, ಆ ಕ್ರಿಯೇಚರ್ನು ಕೂಡ ನಮ್ಮ ಹೀರೋ ಯಾವ ತರ ಅವನ ಭೂಮಿಯಲ್ಲಿರೋ ಪ್ರಜೆಗಳನ್ನ ಕಾಪಾಡೋದಕ್ಕೆ ಆಸ್ಟ್ರೋಫೇಜ್ ಅನ್ನೋ ಒಂದು ಕ್ರಿಯೇಚರ್ ವೀನಸ್ ಗ್ರಹಕ್ಕೆ ಬಂದು ಸೂರ್ಯನ ಬೆಳಕನ್ನ ತಿಂದಾಗ್ ಬಿಡ್ತಾ ಇರುತ್ತಲ್ವಾ, ಈ ಗ್ರಹ
ಗ್ರಹನ ಮಾತ್ರನೇ ಆ ಕ್ರಿಯೇಚರ್ಸ್ ಯಾಕೆ ತಿಂತಿಲ್ಲ ಅಂತ ಹೇಳ್ಬಿಟ್ಟು ರಿಸರ್ಚ್ ಮಾಡೋದಕ್ಕೆ ಇಲ್ಲಿಗೆ ಬಂದಿರ್ತಾನೆ. ಅದೇ ರೀತಿ ಆ ಕ್ರಿಯೇಚರ್ ಕೂಡ ಸ್ಪೇಸ್ ಶಿಪ್ ನ ಹಾಕೊಂಡು ತನ್ನ ಗ್ರಹದಲ್ಲಿರೋ ಜೀವಿಗಳನ್ನ ಕಾಪಾಡೋದಕ್ಕೆ ಇಲ್ಲಿಗೆ ಬಂದಿರುತ್ತೆ ಅಂತ ಗೊತ್ತಾಗುತ್ತೆ. ಬಟ್ ಆ ಕ್ರಿಯೇಚರ್ ಮಾತಾಡ್ತಾ ಇರೋ ಒಂದು ಭಾಷೆ ಇವನಿಗೆ ಅರ್ಥ ಆಗ್ತಿರೋದಿಲ್ಲ. ಲಿಟ್ರಲಿ ಹೇಳ್ಬೇಕಂದ್ರೆ ಆ ಕ್ರಿಯೇಚರ್ ಒಂದು ಹಾಡ್ನ ಹಾಡ್ತಿರುವಾಗ ಹಮ್ಮಿಂಗ್ ಮುಖಾಂತರ ಮಾತಾಡ್ತೀವಿ ನೋಡಿ, ಆ ತರ ಆ ಕ್ರಿಯೇಚರ್ ಮಾತಾಡ್ತಾ ಇರುತ್ತೆ. ಅದರ ಭಾಷೆ ನನಗೆ ಅರ್ಥ ಆಗ್ಬೇಕು ಅಂತ ಹೇಳಿ ಮತ್ತೆ ಅವನು ಸ್ಪೇಸ್ ಶಿಪ್ ಗೆ ರಿಟರ್ನ್ ಬಂತು ಆ ಕ್ರಿಯೇಚರ್ ಮಾತಾಡ್ತಾ ಇರೋ ಒಂದು ಮಾತುಗಳನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಲ್ಯಾಪ್ಟಾಪ್ ಹಾಗೆ ಮೈಕ್ AI ಸಹಾಯದಿಂದ ಆ ಕ್ರಿಯೇಚರ್ ಏನ್ ಮಾತಾಡ್ತೈತಿ ಅಂತ AI ಅನಲೈಸ್ ಮಾಡಿ ಇವನ್ಗೆ ಟ್ರಾನ್ಸ್ಲೇಟ್ ಮಾಡೋ ರೀತಿಯಲ್ಲಿ ಒಂದು ಉಪಕರಣನ ಕ್ರಿಯೇಟ್ ಮಾಡಿ ಅದಕ್ಕೆ ಸೆಟ್ ಮಾಡ್ತಾನೆ. ನನ್ನ ಹೆಸರು ಗ್ರೇಸ್ ಅಂತ ನಾರ್ಮಲ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿದಾಗ ಆ AI ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಆ ಜೀವಿಗೆ ಯಾವ ಭಾಷೆ ಮುಖಾಂತರ ಹೇಳಿದ್ರೆ ಆ ಜೀವಿಗೆ ಅರ್ಥ ಆಗುತ್ತೋ ಆ ಲ್ಯಾಂಗ್ವೇಜ್ ಅಲ್ಲಿ ಅದು ಟ್ರಾನ್ಸ್ಲೇಟ್ ಮಾಡ್ತಾ ಇರುತ್ತೆ. ಹಾಗೆ ಆ ಕ್ರಿಯೇಚರ್ಗೆ ರಾಕಿ ಅಂತ ನೇಮು ಕೂಡ ಇಡ್ತಾನೆ. ಹೀರೋ ಆ ಕ್ರಿಯೇಚರ್ಗೆ ಆಸ್ಟ್ರೋಫೇಜ್ ಅನ್ನೋ ಒಂದು ಕ್ರಿಯೇಚರ್ ಇರುತ್ತಲ್ವಾ, ಇದೇ ಅಲ್ವಾ ರೀಸನ್ ನೀನ್ ಇಲ್ಲಿಗೆ ಬರೋದಕ್ಕೆ ಅಂತ ಕೇಳಿದ್ದಕ್ಕೆ ಆ ಕ್ರಿಯೇಚರ್ ಅವಾಗ ಹೌದು, ಈ ಕ್ರಿಯೇಚರ್ ನಮ್ಮ ಗ್ರಹಕ್ಕೆ ತುಂಬಾನೇ ತೊಂದರೆ ಕೊಟ್ಟೈತೆ. ನಾವು 23 ಜನ ಈ ಸ್ಪೇಸ್ ಶಿಪ್ ನ ಹಾಕೊಂಡು ಇಲ್ಲಿಗೆ ಬಂದಿದ್ವಿ. ಈ ಸ್ಪೇಸ್ ಶಿಪ್ ಅಲ್ಲಿ 22 ಜನ ಸತ್ತೋಗ್ಬಿಟ್ಟಿದ್ದಾರೆ ನಮ್ಮ ಜಾತಿಗೆ ಸೇರಿರೋರು. ಇನ್ನ ಉಳ್ದಿರೋದು ನಾನ್ ಮಾತ್ರನೇ, ಅದ್ರಲ್ಲೂ ನಾನೊಬ್ಬ ಇಂಜಿನಿಯರ್ ಅಂತ ಪರಿಚಯ ಮಾಡ್ಕೊಳ್ಳುತ್ತೆ. ಹೀಗೆ ಸ್ವಲ್ಪ ದಿನಗಳು ಇವರಿಬ್ಬರ ಮಧ್ಯೆ ಸ್ವಲ್ಪ ಕಮ್ಯುನಿಕೇಶನ್ ಬಿಲ್ಡ್ ಆಗುತ್ತೆ. ನಮ್ಮ ಹೀರೋಗೆ ನಿದ್ದೆ ಬರುತ್ತಲ್ವಾ, ಆ ರೀತಿ ಆ ಕ್ರಿಯೇಚರ್ಗೆ ಬರೋದಿಲ್ವಂತೆ. ಹೀರೋ ನಿದ್ದೆ ಮಾಡ್ತಿರೋ ಒಂದು ಟೈಮಲ್ಲಿ ಆ ಕ್ರಿಯೇಚರ್ ನಮ್ಮ ಹೀರೋನ ನೋಡ್ಕೊಂತ ಇರುತ್ತೆ. ಹಾಗೆ ಆ ಕ್ರಿಯೇಚರ್ ನಿದ್ದೆ ಮಾಡ್ತೀರಾ ಪ್ಯಾರಲೈಸ್ ಆಗೋಗ್ಬಿಡುತ್ತೆ, ಅಂದ್ರೆ ಕದ್ಲೋದಕ್ಕೆ ಆಗೋದಿಲ್ಲ. ಬಟ್ ಅದ್ರ ಅಕ್ಕಪಕ್ಕದಲ್ಲಿ ಏನಾಗ್ತೈತಿ ಅಂತ ಅದ್ರಿಗೆ ಗೊತ್ತಾಗುತ್ತೆ. ಆ ಕ್ರಿಯೇಚರ್ ಇಂಜಿನಿಯರ್ ಆಗಿರೋದ್ರಿಂದ ಅದಕ್ಕೆ ಬೇಕಾಗಿರೋ ಹಾಗೆ ವಸ್ತುಗಳನ್ನ ಅದು ಕ್ರಿಯೇಟ್ ಮಾಡ್ಕೊಳ್ಳೋ ಒಂದು ಎಬಿಲಿಟಿ ಆ ಕ್ರಿಯೇಚರ್ಗೆ ಇರುತ್ತೆ. ಹೀಗೆ ಒಂದು ದಿನ ನಮ್ಮ ಹೀರೋ ಅವನ ಸ್ಪೇಸ್ ಶಿಪ್ ಅಲ್ಲಿ ವರ್ಕ್ ಮಾಡ್ತಿರುವಾಗ ಆ ಕ್ರಿಯೇಚರ್ ಈ ಸ್ಪೇಸ್ ಶಿಪ್ ಒಳಗಡೆಗೆ ಬರೋದಕ್ಕೆ ಒಂದು ಗ್ಲಾಸ್ ಮೆಟೀರಿಯಲ್ ನ ಕ್ರಿಯೇಟ್ ಮಾಡ್ಕೊಂಡು ರೋಲ್ ಮಾಡ್ಕೊಂಡು ಇವನ ಸ್ಪೇಸ್ ಶಿಪ್ ಒಳಗಡೆಗೆ ಬಂದ್ಬಿಡುತ್ತೆ. ಅದನ್ನ ನೋಡಿ ನಮ್ಮ ಹೀರೋ ಭಯ ಬಿದ್ದೋಗ್ಬಿಟ್ಟು, ನೀನು ಬೇರೆ ಅವರ ಸ್ಪೇಸ್ ಶಿಪ್ ಒಳಗಡೆಗೆ ಬರ್ತಿದೀಯ ಅಂದ್ರೆ ಪರ್ಮಿಷನ್ ತಗೊಂಡು ಒಳಗಡೆಗೆ ಬರ್ಬೇಕು ಅಂತ ಹೇಳಿ ಆ ಕ್ರಿಯೇಚರ್ಗೆ ವಾರ್ನಿಂಗ್ ಕೊಡ್ತಾನೆ. ಬಟ್ ಆ ಕ್ರಿಯೇಚರ್ ನಿನ್ ಸ್ಪೇಸ್ ಶಿಪ್ ನೋಡ್ಬೇಕು ಅಂತ ಹೇಳಿ ಎಲ್ ನೋಡಿದ್ರು ಕಸನೇ ಹಾಕೊಂಡಿದ್ಯಾ, ಇಷ್ಟೊಂದು ಗಲೀಜಾಗಿ ಇಟ್ಕೊಂಡಿದ್ಯಾ ಅಂತ ಹೇಳಿ ಸ್ಪೇಸ್ ಶಿಪ್ ಫುಲ್ ಒಂದು ರೌಂಡ್ ಹಾಕುತ್ತೆ. ಹಾಗೆ ಆ ಕ್ರಿಯೇಚರ್ ನಮ್ಮ ಹೀರೋ ಹತ್ರ ಆಸ್ಟ್ರೋಫೇಜ್ ನ ಸಾಯಿಸೋದಕ್ಕೆ ನಾವು ಪೆಟ್ರೋವೆಲೈನ್ ಗೋಸ್ಕರ ಹೋಗ್ತಾ ಇದೀವಲ್ಲ, ನಾವಿಬ್ರು ಸೇರಿ ಅದ್ರ ಮೇಲೆ ರಿಸರ್ಚ್ ಮಾಡೋಣ, ಅದಕ್ಕೇನಾದ್ರೂ ಒಂದು ಸೊಲ್ಯೂಷನ್ ಹುಡ್ಕೋಣ ಅಂತ ಹೇಳಿ ಆ ಕ್ರಿಯೇಚರ್ ನಮ್ಮ ಹೀರೋ ಹತ್ರ ಒಂದು ಡೀಲ್ ಮಾಡ್ಕೊಳ್ಳುತ್ತೆ. ಹಾಗೆ ಪೆಟ್ರೋವೆಲೈನ್ ಹತ್ರ ಹೋಗೋದಕ್ಕೆ ಇವರಿಬ್ರು ನಮ್ಮ ಹೀರೋ ಸ್ಪೇಸ್ ಶಿಪ್ ನ ಯೂಸ್ ಮಾಡ್ಕೊಂತಾರೆ. ಹೀಗೆ ಇವರಿಬ್ರು ಟ್ರಾವೆಲ್ ಮಾಡ್ಕೊಂಡು ಹೋಗ್ತಿರುವಾಗ ಆ ಸ್ಪೇಸ್ ಶಿಪ್ ಅಲ್ಲಿ ಸ್ಕ್ರೀನ್ಸ್ ಇರ್ತಾವಲ್ಲ, ಅದರಲ್ಲಿ ಆರ್ಟಿಫಿಷಿಯಲ್ ಆಗಿ ವೆದರ್ಸ್ ನ ಕ್ರಿಯೇಟ್ ಮಾಡ್ಕೊಂಡು ತುಂಬಾ ಎಂಜಾಯ್ ಮಾಡ್ಕೊಂಡು ಟ್ರಾವೆಲ್ ಮಾಡ್ತಿರ್ತಾರೆ. ಆ ಟೈಮಲ್ಲಿ ರಾಕಿ ಇದ್ಕೊಂಡು, ನನಗೆ ನನ್ನ ಗ್ರಹದಲ್ಲಿ ಲವರ್ ಇದ್ದಾಳೆ, ನಾವಿಬ್ರು 180 ವರ್ಷ ಪ್ರೀತಿ ಮಾಡ್ಕೊಂಡಿದೀವಿ, ಆದ್ರೆ ನನಗದು ಕಡಿಮೆ ಸಮಯ ಅಂತ ಹೇಳುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಕ್ರಿಯೇಚರ್ಸ್ ತುಂಬಾ ವರ್ಷಗಳು ಬದುಕಿರೋದ್ರಿಂದ 183 ವರ್ಷ ಆದ್ರೂ ಕೂಡ ಆ ಕ್ರಿಯೇಚರ್ಗೆ ಇದು ಜಸ್ಟ್ 1 ವರ್ಷ 2 ವರ್ಷ ಆದಂಗೆ ಮಾತ್ರನೇ ಅನ್ಸಿರುತ್ತೆ. ಹೀಗೆ ಇವರಿಬ್ರು ಮಾತುಗಳಾಡ್ಕೊಂಡು ಟ್ರೀಟಿ ಅನ್ನೋ ಒಂದು ಸನ್ನತ್ತರಕ್ಕೆ ಬರ್ತಾರೆ. ಇದೇ ಟೈಮಲ್ಲಿ ಸೂರ್ಯನ ಸರ್ವನಾಶ ಮಾಡ್ತಾ ಇರೋ ಆಸ್ಟ್ರೋಫೇಜ್ ಅನ್ನೋ ಒಂದು ಕ್ರಿಯೇಚರ್ ಆ ಟ್ರೀಟಿ ಅನ್ನೋ ಒಂದು ಗ್ರಹದ ಪಕ್ಕದಲ್ಲೇ ಇರೋ ಒಂದು ಹಸಿರು ಗ್ರಹಕ್ಕೆ ಹೋಗ್ತಿದವೆ ಅಂತ ರಾಕಿಗೆ ಗೊತ್ತಾಗಿ ಹೀರೋ ಹತ್ರ ಹೇಳುತ್ತೆ. ನಂತರ ಹೀರೋ ಸ್ಪೇಸ್ ಸೂಟ್ ನ ಹಾಕೊಂಡು ಸ್ಪೇಸ್ ಶಿಪ್ ಇಂದ ಆಚೆಗಡೆಗೆ ಬರ್ತಾನೆ. ಅಲ್ಲಿ ಸುಂದರವಾಗಿರೋ ಒಂದು ಪೆಟ್ರೋವೆಲೈನ್ ನೋಡಿ ತುಂಬಾ ಖುಷಿ ಪಡ್ತಾನೆ. ಹಾಗೆ ಹಸಿರು ಬಣ್ಣದ ಗ್ರಹದಿಂದ ಆಸ್ಟ್ರೋಫೇಜ್ಗಳು ಹೋಗ್ತಾ ಇದ್ರೆ ಅವುಗಳನ್ನ ಒಂದು ಬಾಕ್ಸ್ ಅಲ್ಲಿ ಇಟ್ಕೊಂಡು ಸ್ಪೇಸ್ ಶಿಪ್ ಗೆ ರಿಟರ್ನ್ ತಗೊಂಡ್ ಬರ್ತಾನೆ. ಅವುಗಳನ್ನ ಅನಲೈಸ್ ಮಾಡಿದಾದ್ಮೇಲೆ ಇವರಿಗೆ ಗೊತ್ತಾಗುತ್ತೆ ಆ ಗ್ರಹಕ್ಕೆ ಹೋಗಿರೋ ಆಸ್ಟ್ರೋಫೇಜ್ಗಳು ಸಂತಾನೋತ್ಪತ್ತಿ ಮಾಡ್ತೀರಾ ಎಷ್ಟು ಸಂಖ್ಯೆಯಲ್ಲಿ ಆ ಗ್ರಹಕ್ಕೆ ಹೋಗಿರ್ತಾವೋ ಅಷ್ಟು ಸಂಖ್ಯೆಯಲ್ಲಿ ಮಾತ್ರನೇ ರಿಟರ್ನ್ ಬರ್ತಿದಾವೆ. ಆ ಗ್ರಹಕ್ಕೆ ಹೋಗಿರೋ ಆಸ್ಟ್ರೋಫೇಜ್ಗಳು ಮತ್ತೆ ರಿಟರ್ನ್ ಬರ್ತಿಲ್ಲ. ಯಾಕೆ ರಿಟರ್ನ್ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಅವುಗಳನ್ನ ಕ್ಲೀನ್ ಆಗಿ ಅನಲೈಸ್ ಮಾಡಿದ್ದಾದ್ಮೇಲೆ ಇವ್ರಿಗೆ ಗೊತ್ತಾಗುತ್ತೆ ಆ ಆಸ್ಟ್ರೋಫೇಜ್ಗಳ ಜೊತೆಗೆ ಒಂದು ಬ್ಯಾಕ್ಟೀರಿಯಾ ಬರ್ತೈತೆ ಅಂತ. ಅಂದ್ರೆ ಆ ಬ್ಯಾಕ್ಟೀರಿಯಾ ಇವುಗಳನ್ನ ಸಂತಾನೋತ್ಪತ್ತಿ ಮಾಡ್ದಿರೋ ಹಾಗೆ ಅಡ್ಡಿ ಬಿದ್ದೈತೆ. ಇನ್ನು ಸ್ವಲ್ಪ ಅದ್ರ ಮೇಲೆ ರಿಸರ್ಚ್ ಮಾಡಿದ್ದಾದ್ಮೇಲೆ ಇವರಿಗೆ ಗೊತ್ತಾಗುತ್ತೆ ಆ ಬ್ಯಾಕ್ಟೀರಿಯಾ ಈ ಆಸ್ಟ್ರೋಫೇಜ್ ನ ತಿಂದಾಕ್ಬಿಡ್ತೈತೆ ಅಂತ. ಇವಾಗ ನಾವು ಈ ಆಸ್ಟ್ರೋಫೇಜ್ ನ ನಮ್ಮ ಗ್ರಹಗಳಿಗೆ ಎತ್ಕೊಂಡೋದ್ರೆ ನಮ್ಮ ಸೂರ್ಯನ ಕಾಪಾಡ್ಕೋಬಹುದು, ನಮ್ಮ ಪ್ರಜೆಗಳನ್ನ ಕಾಪಾಡ್ಕೋಬಹುದು ಅಂತ ಹೇಳಿ ಇವರಿಬ್ರು ಡಿಸೈಡ್ ಆಗ್ತಾರೆ. ಆದ್ರೆ ಇಲ್ಲೊಂದು ಪ್ರಾಬ್ಲಮ್ ಐತೆ. ಆ ಬ್ಯಾಕ್ಟೀರಿಯಾನ ಕಲೆಕ್ಟ್ ಮಾಡಬೇಕು ಅಂದ್ರೆ ಇವರು ಸ್ಪೇಸ್ ಶಿಪ್ ನ ಆ ಗ್ರಹಕ್ಕೆ 5 ಕಿಲೋಮೀಟರ್ ಕೆಳಗಡೆಗೆ ಹೋಗ್ಬೇಕಾಗುತ್ತೆ. ಈ ತರ ಏನಾದ್ರು ಸ್ಪೇಸ್ ಶಿಪ್ ನ ಎತ್ಕೊಂಡು ಹೋಗಿದ್ದಾರೆ ಅಂದ್ರೆ ಇವರ ಸ್ಪೇಸ್ ಶಿಪ್ ಬ್ಲಾಸ್ಟ್ ಆಗೋಗ್ಬಿಡುತ್ತೆ. ಇದರಿಂದ ಏನಪ್ಪಾ ಮಾಡೋದು, ಯಾವ ತರ ಬ್ಯಾಕ್ಟೀರಿಯಾನ ಕಲೆಕ್ಟ್ ಮಾಡೋದು ಅಂತ ಹೇಳಿ ಹೀರೋ ಆಲೋಚನೆ ಮಾಡ್ತಿರುವಾಗ ಆವಾಗ ರಾಕಿ ಇದ್ಕೊಂಡು ನಾನೊಂದು ಪ್ರೆಡೇಟರ್ ಬಾಕ್ಸು ಹಾಕಿ ಅದಕ್ಕೊಂದು ಚೈನ್ ನ ರೆಡಿ ಮಾಡ್ತೀನಿ,
ಆ ಪ್ರೆಡೇಟರ್ ಬಾಕ್ಸ್ ಇಂದ ಈಸಿಯಾಗಿ ಆ ಬ್ಯಾಕ್ಟೀರಿಯಾನ ಕಲೆಕ್ಟ್ ಮಾಡಬಹುದು. ನಾವು 5 ಕಿಲೋಮೀಟರ್ ಕೆಳಗಡೆಗೆ ಹೋದ್ರೆ ಮಾತ್ರನೇ ತಾನೇ ಈ ಸ್ಪೇಸ್ ಶಿಪ್ ಬ್ಲಾಸ್ಟ್ ಆಗೋದು. ನಾವು 3 ಕಿಲೋಮೀಟರ್ಸ್ ಕೆಳಗಡೆಗೆ ಹೋಗೋಣ. ಇನ್ನು 2 ಕಿಲೋಮೀಟರ್ಸ್ ನಾನು ಚೈನ್ನ ರೆಡಿ ಮಾಡ್ತೀನಿ, ಒಂದು ಪ್ರೆಡೇಟರ್ ಬಾಕ್ಸ್ ನ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿ ಒಂದು ಕಡೆ ರಾಕಿ ಈ ಚೈನು ಹಾಗೆ ಪ್ರೆಡೇಟರ್ ಬಾಕ್ಸ್ ನ ಕ್ರಿಯೇಟ್ ಮಾಡೋದ್ರಲ್ಲಿ ಬ್ಯುಸಿ ಆಗೋಗ್ಬಿಟ್ರೆ, ಮತ್ತೊಂದು ಕಡೆ ಹೀರೋ ಈ ಸ್ಪೇಸ್ ಶಿಪ್ ಕೆಳಗಡೆಗೆ ಬಿದ್ದೋಗ್ದಿರೋ ಹಾಗೆ ಯಾವ ತರ ಅದನ್ನ ಓಡಿಸ್ಬೇಕು ಅಂತ ಹೇಳ್ಬಿಟ್ಟು ಅವನೊಂದು ಕಡೆ ಟ್ರೈನಿಂಗ್ ತಗೊಂತಾ ಇರ್ತಾನೆ. ಹೀಗೆ ಸ್ವಲ್ಪ ದಿನಗಳು ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ಹೀರೋ ಒಂದು ಕ್ಯಾಮೆರಾ ಮುಖಾಂತರ ಇವನ್ ಏನೇನ್ ಮಾಡ್ತಿದ್ದಾನೆ ಅನ್ನೋದನ್ನ ರೆಕಾರ್ಡ್ ಮಾಡ್ತಿರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಹೀರೋ ಚಿಕ್ಕದಾಗಿ ಮಾತಾಡಿದ್ರು ಕೂಡ ರಾಕಿಗೆ ಕೇಳಿಸುತ್ತೆ. ಹೀರೋ ಆ ವಿಡಿಯೋನ ಆನ್ ಮಾಡಾಕ್ಬಿಟ್ಟು ಟ್ರೈನಿಂಗ್ ತಗೊಂತ ಒಂದತ್ರ ಮಲ್ಕೊಂಡ್ಬಿಟ್ಟಿರ್ತಾನೆ. ಆವಾಗೆ ರಾಕಿ ಅಲ್ಲಿಗೆ ಬಂದು ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಆ ಗ್ರಹದಲ್ಲಿರೋ ಬ್ಯಾಕ್ಟೀರಿಯಾನ ಹಿಡ್ಕೊಳ್ಳೋದಕ್ಕೆ ಚೈನು ಹಾಗೆ ಪ್ರಿಡೇಟರ್ ಬಾಕ್ಸ್ ನ ರೆಡಿ ಮಾಡಾಕ್ಬಿಟ್ಟಿದೀನಿ. ಆದ್ರೆ ನಮ್ಮ ಗ್ರೇಸ್ ಇನ್ನ ಈ ಸ್ಪೇಸ್ ಶಿಪ್ ನ ಯಾವ ತರ ಓಡಿಸ್ಬೇಕು ಅಂತ ಹೇಳಿ ಕಲ್ತ್ಕೊಂಡಿಲ್ಲ ಅಂತ ಹೇಳಿ ಅದು ಮಾತಾಡ್ತಾ ಇರುತ್ತೆ. ಆದ್ರೆ ಆ ಮಾನಿಟರ್ ಮುಖಾಂತರ ಯಾವುದೇ ರೆಸ್ಪಾಂಡ್ ಇರೋದಿಲ್ಲ. ಹಾಯ್ ಭೂಮಿಯಲ್ಲಿರೋ ಪ್ರಜೆಗಳೇ, ನಾನ್ ನಿಮ್ ಜೊತೆನೆ ಮಾತಾಡ್ತಾ ಇದ್ದೀನಿ ಅಂತ ರಾಕಿ ಮತ್ತೆ ರೆಸ್ಪಾಂಡ್ ಆಗುತ್ತೆ. ಆವಾಗ ಹೀರೋ ಇದ್ಕೊಂಡು ಅದೇನ್ ಲೈವ್ ಟೆಲಿಕಾಸ್ಟ್ ಅಲ್ಲ, ಅದ್ ಕಡೆ ಇರೋರು ಯಾರೂ ಕೂಡ ನಿನಗೆ ರೆಸ್ಪಾಂಡ್ ಆಗೋದಿಲ್ಲ, ಇದು ಪ್ರೀ ರೆಕಾರ್ಡೆಡ್, ನಾನು ಏನೇನ್ ಮಾಡ್ತಾ ಇದ್ದೀನಿ ಅಂತ ಎಲ್ಲ ರೆಕಾರ್ಡ್ ಮಾಡಿ ನಾವು ಕಲೆಕ್ಟ್ ಮಾಡೋ ಒಂದು ಬ್ಯಾಕ್ಟೀರಿಯಾನ ಪ್ರಾಂಪ್ಸ್ ಮುಖಾಂತರ ಭೂಮಿಗೆ ಸೆಂಡ್ ಮಾಡ್ತೀನಿ. ಆವಾಗ ಅದರಿಂದ ನಮ್ಮ ಭೂಮಿಯಲ್ಲಿರೋ ಪ್ರಜೆಗಳು ಸೇಫ್ ಆಗಿರ್ತಾರೆ, ಅವರು ನೆಕ್ಸ್ಟ್ ಜನರೇಷನ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾತಾಡ್ತಾನೆ. ಆವಾಗ ರಾಕಿ, ನೀನು ಹೇಗಿದ್ರು ಕೂಡ ಭೂಮಿಗೆ ರಿಟರ್ನ್ ಹೋಗ್ತಿದೀಯಲ್ವಾ, ಮತ್ತೆ ಇವುಗಳನ್ನ ಯಾಕೆ ರೆಕಾರ್ಡ್ ಮಾಡ್ತಿರೋದು, ಅವುಗಳನ್ನ ಮತ್ತೆ ಯಾಕೆ ಸೆಂಡ್ ಮಾಡೋದು ಅಂತ ಕೇಳಿದಾಗ, ನಾನು ಈ ಸ್ಯಾಂಪಲ್ಸ್ ನೆಲ್ಲ ಕಲೆಕ್ಟ್ ಮಾಡಿ ನಮ್ಮ ಭೂಮಿಗೆ ಸೆಂಡ್ ಮಾಡ್ತೀನಿ, ನಾನ್ ಮಾತ್ರ ಇಲ್ಲೇ ಇದ್ದೋಗ್ಬಿಡ್ತೀನಿ ಅಂತ ಹೇಳಿ ಎಲ್ಲಾ ಪ್ರಾಬ್ಲಮ್ ನ ಎಕ್ಸ್ಪ್ಲೇನ್ ಮಾಡ್ತಾನೆ. ಅಂದ್ರೆ ಇವನ ಸ್ಪೇಸ್ ಶಿಪ್ ಅಲ್ಲಿ ಬರೋದಕ್ಕೆ ಮಾತ್ರನೇ ಫ್ಯೂಯಲ್ ಐತೆ, ಹೋಗೋದಕ್ಕೆ ಫ್ಯೂಯಲ್ ಇಲ್ಲ ಅಂತ. ಇದನ್ನೆಲ್ಲ ಕೇಳಿಸ್ಕೊಂಡು ರಾಕಿ, ನೀನೇನು ಬಾಧೆ ಪಡೋದಕ್ಕೆ ಹೋಗ್ಬೇಡ, ನಿನ್ನ ಹತ್ರ ಫ್ಯೂಯಲ್ ಇಲ್ಲ ತಾನೆ, ನನ್ನ ಸ್ಪೇಸ್ ಶಿಪ್ ಅಲ್ಲಿ ಫ್ಯೂಯಲ್ ಐತೆ, ಆ ಫ್ಯೂಯಲ್ ನಿನಗ್ ಕೊಡ್ತೀನಿ. ನಾನು ಮತ್ತೆ ಆ ಫ್ಯೂಯಲ್ ನ ಕಲೆಕ್ಟ್ ಮಾಡಬೇಕು ಅಂದ್ರೆ ಆಲ್ಮೋಸ್ಟ್ 4 ಇಯರ್ಸ್ ಟೈಮ್ ಹಿಡಿಯುತ್ತೆ, ನನಗೆ 4 ಇಯರ್ಸ್ ಈಸಿಯಾಗಿ ಆಗೋಗ್ಬಿಡ್ತವೆ. ನೀನು ಅದ್ರ ಬಗ್ಗೆ ಏನು ಥಿಂಕ್ ಮಾಡೋದಕ್ಕೆ ಹೋಗ್ಬೇಡ, ನೀನು ಮತ್ತೆ ನಿನ್ನ ಗ್ರಹಕ್ಕೆ ರಿಟರ್ನ್ ಹೋಗೋದಕ್ಕೆ ಫ್ಯೂಯಲ್ ನಾನು ಕೊಡ್ತೀನಿ ಅಂತ ಹೇಳಿದ್ದೆ. ನಮ್ಮ ಹೀರೋ ತುಂಬಾ ಖುಷಿ ಪಡ್ತಾನೆ, ನಾನು ಮತ್ತೆ ಭೂಮಿಗೆ ರಿಟರ್ನ್ ಹೋಗ್ತೀನಿ, ಅದನ್ನು ಕೂಡ ನಿನ್ನಿಂದ ಅಂತ ಹೇಳ್ಬಿಟ್ಟು ಅವನು ತುಂಬಾ ಖುಷಿಯಿಂದ ರಾಕಿನ ಹಗ್ ಮಾಡ್ಕೊಂತಾನೆ. ಅಂಡ್ ಇವಾಗ ಒಂದು ಫ್ಲಾಶ್ ಬ್ಯಾಕ್ ಓಪನ್ ಆಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋ ಈ ಸ್ಪೇಸ್ ಶಿಪ್ ಗೆ ಬರ್ಬೇಕಾಗಿರೋವನೇ ಅಲ್ಲ, ಯಾಕಂದ್ರೆ ಅವನು ಜಸ್ಟ್ ಸೈಂಟಿಸ್ಟ್ ಮಾತ್ರನೇ, ಆಸ್ಟ್ರೋನಾಟ್ ಅಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಗ್ರಹಕ್ಕೆ ಬರೋದಕ್ಕೆ 3 ವ್ಯಕ್ತಿಗಳನ್ನ ಇವರು ಚೂಸ್ ಮಾಡೇ ಇರ್ತಾರೆ. ಆ ಸ್ಪೇಸ್ ಶಿಪ್ ನ ಹಾಕೊಂಡು ಹೋಗ್ಬೇಕು. ಆವಾಗ ಅದರಲ್ಲಿರೋ ಒಬ್ಬ ವ್ಯಕ್ತಿ ಒಂದು ನ್ಯಾನೋಗ್ರಾಮ್ ಅಷ್ಟು ಈ ಆಸ್ಟ್ರೋಫೇಜ್ ನ ಯೂಸ್ ಮಾಡೋದಕ್ಕೆ ಹೋಗಿ 1 ಮಿಲಿಗ್ರಾಮ್ ನ ಯೂಸ್ ಮಾಡಿರ್ತಾನೆ. ಇದರಿಂದ ಅಲ್ಲೊಂದು ಬ್ಲಾಸ್ಟ್ ಕ್ರಿಯೇಟ್ ಆಗಿ ಅಲ್ಲಿ ಒಂದು ಟೀಮೇ ಸರ್ವನಾಶ ಆಗೋಗ್ಬಿಡುತ್ತೆ. ಈ ಗ್ರಹಕ್ಕೆ ಬರ್ಬೇಕಾಗಿರೋ 2 ವ್ಯಕ್ತಿಗಳು ಅದರಲ್ಲಿ ಸತ್ತೋಗ್ಬಿಟ್ಟಿರೋದ್ರಿಂದ ಅದರಲ್ಲಿ ಒಬ್ಬ ಬಯೋಲಜಿಸ್ಟ್ ಕೂಡ ಇರ್ತಾನೆ. ಇವಾಗ ಈ ಆಸ್ಟ್ರೋಫೇಜು ಹಾಗೆ ಪೆಟ್ರೋವೆಲೆನ್ ಬಗ್ಗೆ ಗೊತ್ತಿರೋದು ನಮ್ಮ ಹೀರೋ ಮಾತ್ರನೇ ಹಾಗೆ ಇರ್ತಾನೆ. ಅದಕ್ಕೆ ಇವನ ಹತ್ರಕ್ಕೆ ಬಂದು, ಇವಾಗ ನೀನೇ ಆ ಗ್ರಹಕ್ಕೆ ಹೋಗ್ಬೇಕು, ಅಲ್ಲಿ ನೀನು ಸತ್ತೋಗ್ಬಿಡ್ತೀಯ ಅಂತ ಹೇಳಿದ್ರೆ, ಇಲ್ಲ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ನಾನು ಆ ಗ್ರಹಕ್ಕೆ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಇವನು ತಪ್ಪಿಸ್ಕೊಂಡು ಓಡೋಗ್ತಿರುವಾಗ ಹಾಗೆ ಅವನ ಟೀಮ್ ಇವನನ್ನ ಬೇಕಾಗಿನೇ ಅವನ ತಲೆಗೆ ಹೊಡೆದು ಅನ್ಕಾನ್ಶಿಯಸ್ ಆಗೋ ತರ ಮಾಡಿ ಸ್ಪೇಸ್ ಶಿಪ್ ಅಲ್ಲಿಟ್ಟು ಇಲ್ಲಿಗೆ ಕಳ್ಸಿರ್ತಾರೆ. ಇವನಿಗೆ ಎಚ್ಚರಿಕೆ ಆದ್ಮೇಲೆ ಇದೆಲ್ಲ ನಡೆದಿರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಮ್ಮ ಹೀರೋ ಇಷ್ಟೊಂದು ಎಮೋಷನಲ್ ಆಗ್ತಿರ್ತಾನೆ ಅಂತ ಗೊತ್ತಾಗುತ್ತೆ. ನಂತರ ಹೀರೋ ಹಾಗೆ ರಾಕಿ ಇಬ್ರೂನು ಹಸಿರು ಗ್ರಹದ ಹತ್ರಕ್ಕೆ ಹೋಗಿ ಸಮುದ್ರದಲ್ಲಿ ಒಂದು ಬಲೆನ ಹಾಕಿ ಫಿಶ್ ನ ಯಾವ ತರ ಹಿಡಿತಾರೋ ಅದೇ ತರ ಇವರು ಕ್ರಿಯೇಟ್ ಮಾಡಿರೋ ಒಂದು ಪ್ರೆಡೇಟರ್ ಬಾಕ್ಸ್ ನ ಚೈನ್ ಗೆ ಅಟ್ಯಾಚ್ ಮಾಡಿ ಆ ಗ್ರಹಕ್ಕೆ ಹಾಕಿ ಬ್ಯಾಕ್ಟೀರಿಯಾಸ್ ನ ಕಲೆಕ್ಟ್ ಮಾಡ್ತಿರ್ತಾರೆ. ಇವರ ಸ್ಪೇಸ್ ಶಿಪ್ ಹತ್ರಕ್ಕೆ ಹೇಳ್ಕೊಂಡಿದ್ದಾದ್ಮೇಲೆ ಬಲೆಗೆ ಬಿದ್ದಿರೋ ಒಂದು ಫಿಶ್ ನ ಯಾವ ತರ ರಿಮೂವ್ ಮಾಡಿ ಅದೇ ತರ ಆ ಬಾಕ್ಸ್ ನ ರಿಮೂವ್ ಮಾಡ್ಬೇಕಾಗುತ್ತೆ. ಇದರಿಂದ ನಮ್ಮ ಹೀರೋ ಸ್ಪೇಸ್ ಶೂಟ್ ನ ಹಾಕೊಂಡು ಆಚೆಗಡೆ ಬಂದು ಆ ಬಾಕ್ಸ್ ನ ಎತ್ಕೊಂಡು ಬರ್ತಿರುವಾಗ ಆ ಅಟ್ಮಾಸ್ಫಿಯರ್ ಗೆ ಸ್ಪೇಸ್ ಶಿಪ್ ಗೆ ಇರೋ ಒಂದು ಪಾರ್ಟ್ಸ್ ಗಳು ಬಿಚ್ಚೋಗ್ ಬಿಡ್ತಾ ಇರ್ತವೆ. ಅದರಲ್ಲಿ ಒಂದು ಭಾಗ ಇವನ್ಗೆ ಬೀಳೋದ್ರಿಂದ ಇವನು ಅನ್ಕಾನ್ಶಿಯಸ್ ಆಗಿ ಆ ಸ್ಪೇಸ್ ಶಿಪ್ ಮೇಲೆನೆ ಬಿದ್ದೋಗ್ಬಿಡ್ತಾನೆ. ಸ್ವಲ್ಪ ತಾದ್ಮೇಲೆ ಇವನಿಗೆ ಎಚ್ಚರಿಕೆ ಆಗುತ್ತೆ. ಆ ಬ್ಯಾಕ್ಟೀರಿಯಾನ ಕಲೆಕ್ಟ್ ಮಾಡಿರೋ ಒಂದು ಬಾಕ್ಸ್ ನ ಎತ್ಕೊಂಡು ಸ್ಪೇಸ್ ಶಿಪ್ ಒಳಗಡೆಗೆ ಬರ್ತಾನೆ. ನಂತರ ಆ ಸ್ಪೇಸ್ ಶಿಪ್ ಗ್ರಹದ ಒಳಗಡೆಗೆ ಬಿದ್ದೋಗ್ತಿರೋ ಹಾಗೆ ಇವನ ಆ ಸ್ಪೇಸ್ ಶಿಪ್ ನ ಕಂಟ್ರೋಲ್ ಮಾಡಿ ಅಂತರಿಕ್ಷಕ್ಕೆ ಎತ್ಕೊಂಡ್ ಬರ್ತಾನೆ. ನಿಜ ಹೇಳ್ಬೇಕಂದ್ರೆ ಆ ಸ್ಪೇಸ್ ಶಿಪ್ ಆ ಅಟ್ಮಾಸ್ಫಿಯರ್ ಅಲ್ಲಿ ತುಂಬಾ ಹೊತ್ತಿರುತ್ತಲ್ವಾ, ಇದರಿಂದ ಆ ಸ್ಪೇಸ್ ಶಿಪ್ ಗೆ ಇರೋ ಒಂದು ಫ್ಯೂಯಲ್ ಟ್ಯಾಂಕ್ ಡ್ಯಾಮೇಜ್ ಆಗಿರುತ್ತೆ. ಇದರಿಂದ ಆ ಸ್ಪೇಸ್ ಶಿಪ್ ವೃತ್ತಾಕಾರದಲ್ಲಿ ತಿರುಗ್ತಾ ಇರೋದ್ರಿಂದ ಇನ್ನ ಇದೇ ತರ ಬಿಟ್ಟಾಕ್ಬಿಟ್ರೆ ಈ ಸ್ಪೇಸ್ ಶಿಪ್ ಬ್ಲಾಸ್ಟ್ ಆಗೋಗುತ್ತೆ ಅಂತ ಹೇಳಿ ಇವನ ಅದರಿಂದ ತಪ್ಸ್ಕೊಳ್ಳೋದಕ್ಕೆ ಆ ಫ್ಯೂಯಲ್ ಟ್ಯಾಂಕ್ಗಳು ಇರ್ತಾವಲ್ಲ ಅವುಗಳನ್ನ ರಿಲೀಸ್ ಮಾಡಾಕ್ ಬಿಡ್ತಾನೆ.
ನಂತರ ಅಲ್ಲಿರೋ ಒಂದು ಗ್ರಾವಿಟಿನ ಕಂಟ್ರೋಲ್ ಮಾಡೋದಕ್ಕೆ ಸೆಂಟಿಫಿಯಲ್ ಫೋರ್ಸ್ ನ ಆನ್ ಮಾಡ್ಬೇಕಾಗುತ್ತೆ. ಅದಕ್ಕೆ ಅವನು ಕಂಟ್ರೋಲ್ ರೂಮ್ ಅಲ್ಲಿ ಬಟನ್ಸ್ ನ ಕ್ಲಿಕ್ ಮಾಡೋದಕ್ಕೆ ಹೋಗ್ತಿರುವಾಗ ಒಂದು ವಸ್ತು ಇವನ ತಲೆಗೆ ಬೀಳೋದ್ರಿಂದ ಇವನು ಅನ್ಕಾನ್ಶಿಯಸ್ ಆಗೋಗ್ಬಿಡ್ತಾನೆ. ಇವಾಗ ಗ್ರಾವಿಟಿ ಬಟನ್ ಏನಾದ್ರೂ ಕ್ಲಿಕ್ ಮಾಡ್ಲಿಲ್ಲ ಅಂದ್ರೆ ಈ ಸ್ಪೇಸ್ ಶಿಪ್ ಡೈರೆಕ್ಟ್ ಆಗಿ ಒಂದು ಗ್ರಹಕ್ಕೆ ಗುದ್ಕೊಂಡು ಸರ್ವನಾಶ ಆಗೋಗ್ಬಿಡುತ್ತೆ ಅಂತ ಹೇಳಿ ಇವನ ಜೊತೆ ಬಂದಿರೋ ರಾಕಿಗೆ ಅರ್ಥ ಆಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ರಾಕಿ ಅದು ವಾಸ ಮಾಡ್ಬೇಕು ಅಂತ ಹೇಳಿ ಒಂದು ಬಾಲ್ ನ ಕ್ರಿಯೇಟ್ ಮಾಡ್ಕೊಂಡಿರುತ್ತಲ್ವಾ, ಅದಕ್ಕೆ ತಕ್ಕಂತೆ ಅಟ್ಮಾಸ್ಫಿಯರ್ ನ ಆ ಬಾಲ್ ಇಂದ ಆಚೆಗಡೆಗೆ ಬಂದು ಆ ಬಟನ್ಸ್ ನ ಕ್ಲಿಕ್ ಮಾಡಿ ಹೀರೋಗೆ ಆಕ್ಸಿಜನ್ ಕರೆಕ್ಟ್ ಆಗಿ ಸಿಕ್ತಿರೋದಿಲ್ಲ. ಹೀರೋನ ಎತ್ಕೊಂಡ್ ಬಂದು ಆ ಸ್ಪೇಸ್ ಶಿಪ್ ಅಲ್ಲಿ ಒಂದು ರೋಬೋಟ್ ಇರುತ್ತಲ್ವಾ ಅದ್ರ ಕೈಗೆ ಕೊಡುತ್ತೆ. ಆವಾಗ ಆ ರೋಬೋಟ್ ನಮ್ಮ ಹೀರೋಗೆ ಬೇಕಾಗಿರೋ ಆಕ್ಸಿಜನ್ ಎಲ್ಲ ಕೊಟ್ಟು ಮೆಡಿಕೇಶನ್ ಎಲ್ಲ ಮಾಡಿದ್ದಾದ್ಮೇಲೆ ಹೀರೋಗೆ ಎಚ್ಚರಿಕೆ ಆಗುತ್ತೆ. ರಾಕಿ ಎಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ಸುತ್ತಮುತ್ತ ನೋಡಿದಾಗ ರಾಕಿ ಬೂದಿ ಆಗೋಗ್ಬಿಟ್ಟು ಒಂದ್ ಕಡೆ ನಡ್ಕೊಂಡು ಹೋಗ್ತಿರೋ ಹಾಗೆ ಹೆಜ್ಜೆಗಳು ಬಿದ್ದಿರುತ್ತವೆ. ಅದನ್ನ ಇವನು ಫಾಲೋ ಮಾಡ್ಕೊಂಡು ಹೋದಾಗ ಅಲ್ಲಿ ಒಂದು ಗೂಡ್ನ ಕಟ್ಕೊಂಡು ಒಂದತ್ರ ಬಿದ್ದೋಗ್ಬಿಟ್ಟಿರುತ್ತೆ. ಅದನ್ನ ನೋಡಿ ಇವನು ತುಂಬಾನೇ ಬಾಧೆ ಪಡ್ತಾನೆ. ರಾಕಿ ಎದ್ದೇಳು ಎದ್ದೇಳು ಅಂತ ಕೂಗಾಡ್ತಾನೆ. ಆದ್ರೆ ಅದು ಪ್ಯಾರಲೈಸ್ ಆಗೋಗ್ಬಿಟ್ಟಿರುತ್ತೆ. ಇವಾಗ ಇದಕ್ಕೆ ಜೀವ ಬರ್ಬೇಕು ಅಂದ್ರೆ ನಾನ್ ಏನಪ್ಪಾ ಮಾಡೋದು ಅಂತ ಹೇಳ್ಬಿಟ್ಟು ಇವನು ಥಿಂಕ್ ಮಾಡ್ತಿರ್ತಾನೆ. ಅದಕ್ಕೆ ಜೀವ ಬರೋ ತರ ಮಾಡೋದು ಇವನಿಗೆ ಗೊತ್ತಿರೋದಿಲ್ಲ. ಮತ್ತೆ ಇವನು ಇದೇ ತರ ಥಿಂಕ್ ಮಾಡ್ತಿರುವಾಗ ಗೊತ್ತಾಗುತ್ತೆ ರಾಕಿ ಬಿಸಿ ಇರೋ ಒಂದು ವಾತಾವರಣದಲ್ಲಿ ಇರುತ್ತೆ. ಮೇ ಬಿ ಇದಕ್ಕೆ ಬಿಸಿ ಕೊಟ್ರೆ ಮತ್ತೆ ಪ್ರಾಣ ಬರ್ಬೋದು ಅಂತ ಹೇಳಿ ಹೀಟ್ ವೇವ್ ನ ಕ್ರಿಯೇಟ್ ಮಾಡಿ ಆ ರಾಕಿ ಹತ್ರ ಸೆಟ್ ಮಾಡ್ತಾನೆ. ಇವನು ಬ್ಯಾಕ್ಟೀರಿಯಾನ ಕಲೆಕ್ಟ್ ಮಾಡ್ಕೊಂಡು ಎತ್ಕೊಂಡ್ ಬಂದಿರ್ತಾನಲ್ವಾ, ಅದನ್ನ ರಿಸರ್ಚ್ ಮಾಡ್ತಿರುವಾಗ ಇವನಿಗೆ ಗೊತ್ತಾಗುತ್ತೆ ಆ ಬ್ಯಾಕ್ಟೀರಿಯಾದಲ್ಲಿ ಒಂದು ಅಮೀಬಾ ಐತೆ, ಈ ಆಸ್ಟ್ರೋಫೇಜ್ ನ ತಿಂದಾಗ್ಬಿಡ್ತೈತೆ ಅಂತ. ಇವನು ತುಂಬಾ ಖುಷಿ ಪಡ್ತಾನೆ, ನಾವು ಸಾಧಿಸ್ಬಿಟ್ವಿ ಅಂತ. ಆದ್ರೆ ಇಲ್ಲೊಂದು ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಆ ಅಮೀಬಾ ಅಲ್ಲಿ ಸತ್ತೋಗ್ಬಿಡುತ್ತೆ. ಅಮೀಬಾಗೆ ಹೀಟ್ ಅಂದ್ರೆ ಆಗೋದಿಲ್ಲ. ಹೀಟ್ ಏನಾದ್ರೂ ಬಿದ್ದೈತೆ ಅಂದ್ರೆ ಆ ಬ್ಯಾಕ್ಟೀರಿಯಾ ಸತ್ತೋಗ್ಬಿಡುತ್ತೆ. ಅದಕ್ಕೆ ಅವನು ಆ ಬ್ಯಾಕ್ಟೀರಿಯಾ ಮೇಲೆ ರಿಸರ್ಚ್ ಮಾಡಿ ಇನ್ನೊಂದು ಬ್ಯಾಕ್ಟೀರಿಯಾನ ಕ್ರಿಯೇಟ್ ಮಾಡ್ತಾನೆ. ಹೀಟಲ್ಲೂ ಕೂಡ ಆ ಬ್ಯಾಕ್ಟೀರಿಯಾ ಸರ್ವೈವ್ ಆಗೋ ರೀತಿಯಲ್ಲಿ. ಅದಕ್ಕೆ ಅವನು ಟಾಮೀಬಾ ಅಂತ ಹೆಸರು ಇಡ್ತಾನೆ. ಇವನ ಗ್ರಹಕ್ಕೆ ಬೇಕಾಗಿರೋ ಅಷ್ಟು ಟಾಮೀಬಾ ಹಾಗೆ ರಾಕಿ ಗ್ರಹಕ್ಕೆ ಬೇಕಾಗಿರೋ ಟಾಮೀಬಾನ ರೆಡಿ ಮಾಡಿ, ರಾಕಿ ನೀನು ಯಾವಾಗ ಎದ್ದೊಳ್ತೀಯ, ನನ್ನ ಗ್ರಹಕ್ಕೆ ನಾನು ಆ ಟಾಮೀಬಾನ ಸೆಂಡ್ ಮಾಡ್ತೀನಿ. ಯಾಕಂದ್ರೆ ನನಗೆ ಲೊಕೇಶನ್ ಗೊತ್ತು, ಬಟ್ ನಿನ್ನ ಗ್ರಹ ಎಲ್ಲೈತೆ ಅಂತ ಲೊಕೇಶನ್ ನನಗೆ ಗೊತ್ತಿಲ್ಲ. ಪ್ಲೀಸ್ ನೀನು ಎದ್ದೇಳು ಅಂತ ಹೇಳ್ಬಿಟ್ಟು ಅದ್ರ ಹತ್ರನೇ ಕೂತ್ಕೊಂಡು ಟೈಮ್ ನ ಸ್ಪೆಂಡ್ ಮಾಡ್ತಿರ್ತಾನೆ. ಹೀಗೆ ಸ್ವಲ್ಪ ದಿನಗಳಾದ್ಮೇಲೆ ರಾಕಿ ನಾರ್ಮಲೈಸ್ ಆಗ್ತಾನೆ. ಇದರಿಂದ ಅವನು ತುಂಬಾ ಖುಷಿಯಿಂದ ಹಗ್ ಮಾಡ್ಕೊಂತಾನೆ. ಹಾಗೆ ರಾಕಿ ಒಂದು ಕ್ಯಾಬಿನೆಟ್ ನ ರೆಡಿ ಮಾಡುತ್ತೆ ಈ ಬ್ಯಾಕ್ಟೀರಿಯಾನ ಸ್ಟೋರ್ ಮಾಡ್ಬೇಕು ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಬ್ಯಾಕ್ಟೀರಿಯಾ ಇವರ ಗ್ರಹಕ್ಕೆ ಎತ್ಕೊಂಡು ಹೋಗೋತಷ್ಟಿಗೆ ಸತ್ತೋಗ್ಬಿಡುತ್ತಲ್ವ, ತುಂಬಾ ದಿನಗಳಾಗುತ್ತೆ. ಬಟ್ ರಾಕಿ ಆ ಕ್ಯಾಬಿನ್ ನ ಅಂದ್ರೆ ಆ ಸ್ಟೋರೇಜ್ ರೂಮ್ ನ ಯಾವ ತರ ಕ್ರಿಯೇಟ್ ಮಾಡಿರ್ತಾನಪ್ಪ ಅಂದ್ರೆ ಆ ಬ್ಯಾಕ್ಟೀರಿಯಾಗೆ ಮಕ್ಕಳು ಹುಟ್ಟುತ್ತೆ. ಆ ಮಕ್ಕಳಿಗೆ ಇನ್ನೊಂದು ಮಕ್ಕಳಿಗೆ ಮಕ್ಕಳು ಹುಟ್ಟೋ ತರ ರೆಡಿ ಮಾಡಿರ್ತಾನೆ. ಇವರ ಗ್ರಹಕ್ಕೆ ಹೋಗೋತಷ್ಟಿಗೆ ಮುತ್ತಾತ ಬ್ಯಾಕ್ಟೀರಿಯಾ ಸತ್ತೋಗ್ಬಿಟ್ಟಿದ್ರು ಕೂಡ ಅದರ ಮಕ್ಕಳಿನ ಬದುಕಿರುತ್ತಲ್ವಾ, ಅವುಗಳನ್ನ ನಮ್ಮ ಗ್ರಹದಲ್ಲಿರೋರು ಉಪಯೋಗ ಮಾಡ್ಕೊಳ್ಳೋ ತರ ರಾಕಿ ಆ ಕ್ಯಾಬಿನ್ ನ ರೆಡಿ ಮಾಡಿರ್ತಾನೆ. ಇವರಿಗೆ ಸಿಕ್ಕಿರೋ ಬ್ಯಾಕ್ಟೀರಿಯಾನೆಲ್ಲ ಒಂದತ್ರ ಸ್ಟೋರ್ ಮಾಡಿದ್ದಾದ್ಮೇಲೆ ಇವರು ತುಂಬಾನೇ ಖುಷಿ ಪಡ್ತಾರೆ. ನಂತರ ಇವರಿಬ್ರು ಸ್ಪೇಸ್ ಶಿಪ್ ನ ಯೂಸ್ ಮಾಡ್ಕೊಂಡು ರಾಕಿ ಸ್ಪೇಸ್ ಶಿಪ್ ಇರುತ್ತಲ್ವಾ ಅಲ್ಲಿಗೆ ಟ್ರಾವೆಲ್ ಮಾಡ್ತಿರುವಾಗ್ಲೇ ಇವರು ಫೇರ್ವೆಲ್ ನ ಮಾಡ್ಕೊಂತಾರೆ. ಹಾಗೆ ನಮ್ಮ ಹೀರೋ ರಾಕಿ ಹತ್ರ ನಾನ್ ನಿಮ್ ಸ್ಪೇಸ್ ಶಿಪ್ ನ ನೋಡ್ಬೇಕು ಅಂತ ಕೇಳಿದ್ದಕ್ಕೆ ಇವನಿಗೆ ಒಂದು ಹೊಸ ಸೂಟ್ ನ ಕ್ರಿಯೇಟ್ ಮಾಡಿಕೊಟ್ಟು ಸ್ಪೇಸ್ ಶಿಪ್ ಒಳಗಡೆಗೆ ಕರ್ಕೊಂಡೋಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ರಾಕಿಗೆ ಸಂಬಂಧಪಟ್ಟಿರೋ ಒಂದು ಸ್ಪೇಸ್ ಶಿಪ್ ಇರುತ್ತಲ್ವಾ ಅದು ಫುಲ್ ಕ್ಸಿನೋನೈಟ್ ಇಂದಾನೆ ಬಿಲ್ಡ್ ಆಗಿರುತ್ತೆ. ಅಲ್ಲಿರೋ ಒಂದು ಅದ್ಭುತನ ನೋಡಿ ನಮ್ಮ ಹೀರೋ ಖುಷಿ ಪಟ್ಟು ಮತ್ತೆ ರಿಟರ್ನ್ ಬರ್ತಿರುವಾಗ ಮನುಷ್ಯರು ಯಾವ ತರ ಸೆಂಡ್ ಆಫ್ ಹೇಳ್ತಾರೋ ಅಂದ್ರೆ ಗುಡ್ ಬೈ ಹೇಳ್ತಾರೋ ಆ ತರ ಹೇಳಿ ಬರ್ತಿದ್ರೆ ಆ ಕ್ರಿಯೇಚರು ಕೂಡ ಯಾವ ರೀತಿ ಗುಡ್ ಬೈ ಹೇಳುತ್ತೋ ಆ ರೀತಿ ಸನ್ನೆಗಳ ಮೂಲಕ ಹೇಳುತ್ತೆ. ಇವನು ಸ್ಪೇಸ್ ಶಿಪ್ ಒಳಗಡೆಗೆ ಬರೋದಕ್ಕೂ ಮೊದಲು ಈ ಸ್ಪೇಸ್ ಶಿಪ್ ಗೆ ಸಂಬಂಧಪಟ್ಟಿರೋ ಒಂದು ಭಾಗನ ಎತ್ಕೊಂಡೋದ್ರೆ ನನಗೆ ರಿಸರ್ಚ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅದರ ಒಂದು ಭಾಗನ ಕಟ್ ಮಾಡ್ಕೊಂಡು ಸ್ಪೇಸ್ ಶಿಪ್ ಅಲ್ಲಿ ಭೂಮಿಗೆ ರಿಟರ್ನ್ ಬರ್ತಿರ್ತಾನೆ. ಸರಿಯಾಗಿ ಅದೇ ಟೈಮ್ ಅಲ್ಲಿ ಏನಾಯ್ತೋ ಏನೋ ಗೊತ್ತಿಲ್ಲ, ಕಂಡಾಮಿನೇಷನ್ ಝೋನ್ ಓಪನ್ ಆಗೈತೆ, ಸ್ಪೇಸ್ ಶಿಪ್ ಇವಾಗ ಡೇಂಜರ್ ಅಲ್ಲಿ ಐತೆ ಅಂತ ಹೇಳ್ಬಿಟ್ಟು ಒಂದು ವಾರ್ನಿಂಗ್ ಬರುತ್ತೆ. ಯಾಕಪ್ಪ ಏನಾಯ್ತು ಅಂತ ಹೇಳ್ಬಿಟ್ಟು ಕ್ಲಿಯರ್ ಕಟ್ ಆಗಿ ಚೆಕ್ ಮಾಡಿದಾಗ ಇವನು ಟಮೀಬಾ ಅನ್ನೋ ಒಂದು ಬ್ಯಾಕ್ಟೀರಿಯಾನ ಕಲೆಕ್ಟ್ ಮಾಡ್ಕೊಂಡು ಬರ್ತಿರ್ತಾನಲ್ವಾ, ಆ ಟಾಮಿಬಾ ಅನ್ನೋ ಒಂದು ಕ್ರಿಯೇಚರ್ ಇವ್ರು ಕ್ರಿಯೇಟ್ ಮಾಡಿರೋ ಒಂದು ಕ್ಯಾಬಿನ್ ಇಂದ ಆಚೆಗಡೆ ಬಂದ್ಬಿಡ್ತಾ ಇರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಬ್ಯಾಕ್ಟೀರಿಯಾ ಆ ಕ್ಯಾಬಿನ್ ಒಳಗಡೆಗೆ ಹೋದ್ಮೇಲೆನೆ ಈ ತರ ಒಂದು ರೂಪಾಂತರಗೊಂಡಿರುತ್ತೆ. ಇದರಿಂದ ನಮ್ಮ ಹೀರೋ ಅಲ್ಲಿಗೆ ಬಂದು ಆ ಬ್ಯಾಕ್ಟೀರಿಯಾ ಆಚೆಗಡೆ ಬರ್ತಿರೋ ಹಾಗೆ ಪ್ಲಾಸ್ಟರ್ ಎಲ್ಲ ಹಾಕಿ ಸುತ್ತು ಬಿಟ್ಟು ಮತ್ತೆ ಅದರ ಪ್ಲೇಸ್ಗೆ ಇಡ್ತಾನೆ. ಅಂಡ್ ಸ್ವಲ್ಪ ಬ್ಯಾಕ್ಟೀರಿಯಾ ಕಂಡಾಮಿನೇಟ್ ಆಗಿರುತ್ತಲ್ವಾ ಅದನ್ನ ಸ್ಪೇಸ್ ಶಿಪ್ ಬಿಸಾಕ್ಬಿಡ್ತಾನೆ. ಇವನ ಸ್ಪೇಸ್ ಶಿಪ್ ಫುಲ್ ಕ್ಲಿಯರ್ ಆಗೋಗ್ಬಿಡುತ್ತೆ. ಆವಾಗ ನಮ್ಮ ಹೀರೋ ಯೋಚನೆ ಮಾಡ್ತಾನೆ ರಾಕಿ ಸ್ಪೇಸ್ ಶಿಪ್ ಯಾವ ತರ ಆಗಿರುತ್ತೆ ಅಂತ. ಆವಾಗ್ಲೇನೆ ಹೇಳಿದ್ನಲ್ವಾ ರಾಕಿಗೆ ಸಂಬಂಧಪಟ್ಟಿರೋ ಒಂದು ಸ್ಪೇಸ್ ಶಿಪ್ ಫುಲ್ಲು ಈ ಕ್ಸಿನೋನೈಟ್ ಅನ್ನೋ ಒಂದು ಮೆಟೀರಿಯಲ್ ಇಂದ ಬಿಲ್ಡ್ ಮಾಡಿರ್ತಾರೆ. ಆ ಬ್ಯಾಕ್ಟೀರಿಯಾ ಏನಾದ್ರೂ ಆಚೆಗಡೆ ಬಂದೈತೆ ಅಂದ್ರೆ ಅವನ ಸ್ಪೇಸ್ ಶಿಪ್ ಅಲ್ಲಿರೋ ಆಸ್ಟ್ರೋಫೇಜ್ ನ ಈ ಬ್ಯಾಕ್ಟೀರಿಯಾ ತಿಂದಾಕ್ಬಿಡುತ್ತೆ.
ಮತ್ತೆ ರಾಕಿ ಅವನ ಗ್ರಹಕ್ಕೆ ಹೋಗ್ದಿರೋ ಹಾಗೆ ಮಧ್ಯದಲ್ಲೇ ಸಿಕ್ಕಾಕೊಂಡ್ಬಿಟ್ಟು ಅಂತರಿಕ್ಷದಲ್ಲೇ ಇದ್ದೋಗ್ಬಿಡ್ತಾನೆ. ರೇಡಿಯೇಷನ್ಗೆ ತಡ್ಕೊಳ್ಳೋದಕ್ಕಾಗ್ದೆ ಅವನಲ್ಲೇ ಸತ್ತೋಗ್ಬಿಡ್ತಾನೆ ಅಂತ ಹೇಳಿ ಇವಾಗ ಏನಪ್ಪಾ ಮಾಡೋದು ಅಂತ ಥಿಂಕ್ ಮಾಡ್ತಿರುವಾಗ ಆವಾಗ ನಮ್ಮ ಹೀರೋ ಒಂದು ಡಿಸಿಷನ್ ನ ತಗೊಂತಾನೆ. ಇವನು ಸ್ಪೇಸ್‌ಶಿಪ್ ಒಳಗಡೆಗೆ ಬರೋವಾಗ ಒಂದು ಪ್ಲಾನ್ ನ ರೆಡಿ ಮಾಡ್ಕೊಂಡೇ ಇರ್ತಾರಲ್ಲ, ಅಲ್ಲಿಗೆ ಹೋದ್ಮೇಲೆ ಪ್ರಾಪ್ಸ್ ಮುಖಾಂತರ ರಿಸರ್ಚ್ಗೆ ಬೇಕಾಗಿರೋ ಒಂದು ಮೆಟೀರಿಯಲ್ ನ ಕಲೆಕ್ಟ್ ಮಾಡಿ ಭೂಮಿಗೆ ಸೆಂಡ್ ಮಾಡ್ಬೇಕು ಅಂತ ಅದೇ ತರ ಇವನು ಮಾಡ್ತಾನೆ. ಇವನು ಬ್ಯಾಕ್ಟೀರಿಯಾನ ಕಲೆಕ್ಟ್ ಮಾಡಿ ಇರ್ತಾನಲ್ವಾ, ಅದನ್ನ ಪ್ರಾಪ್ಸ್ ಅಲ್ಲಿ ಫಿಲ್ ಮಾಡಿ ಭೂಮಿಗೆ ಸೆಂಡ್ ಮಾಡ್ತಾನೆ. ನಂತರ ಇವನಿರೋ ಒಂದು ಪ್ಲೇಸ್ ಇಂದ ರಾಕಿ ಇರೋ ಒಂದು ಸ್ಪೇಸ್‌ಶಿಪ್ ಹತ್ರಕ್ಕೆ ಬರೋದಕ್ಕೆ ಎಷ್ಟು ಟೈಮ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ 52 ಡೇಸ್ ಆಗುತ್ತೆ ಅಂತ ಇರುತ್ತೆ. ಆದ್ರೂ ಪರವಾಗಿಲ್ಲ, ನಾನು ಹೋಗ್ತೀನಿ ಅಂತ ಹೇಳಿ ಇವನು ಟ್ರಾವೆಲ್ ಮಾಡಿ ಸ್ಪೇಸ್‌ಶಿಪ್ ಹತ್ರಕ್ಕೆ ಬಂದು ರಾಕಿ ಒಂದು ಡೋರ್ ಮುಖಾಂತರ ಇವನ ಹತ್ರ ಮಾತಾಡ್ತಾ ಇರುತ್ತಲ್ವಾ, ಆ ಡೋರ್ ಹತ್ರಕ್ಕೆ ಬಂದು ರಾಕಿ ರಾಕಿ ಅಂತ ಕೂಗಾಡ್ತಾನೆ. ಬಟ್ ಅದು ರೆಸ್ಪಾಂಡ್ ಆಗೋದಿಲ್ಲ. ತುಂಬಾ ಹೊತ್ತು ಆ ಗ್ಲಾಸ್ ನ ನಾಕ್ ಮಾಡ್ತಿರುವಾಗ ರಾಕಿ ಅಲ್ಲಿಗೆ ಬಂದು ಇವನನ್ನ ಹಗ್ ಮಾಡ್ಕೊಳ್ಳುತ್ತೆ. ಇವಾಗ ಸೀನು ಭೂಮಿಯಲ್ಲಿ ಓಪನ್ ಆಗುತ್ತೆ. ತುಂಬಾ ವರ್ಷಗಳಾದ್ಮೇಲೆ ನಮ್ಮ ಹೀರೋ ಪ್ರಾಪ್ಸ್ ಮುಖಾಂತರ ಬ್ಯಾಕ್ಟೀರಿಯಾನ ಕೆಳಗಡೆಗೆ ಸೆಂಡ್ ಮಾಡಿ ಇರ್ತಾನಲ್ವಾ, ಒಂದು ವಿಡಿಯೋನ ರೆಕಾರ್ಡ್ ಮಾಡಿ ಏವಾಗೆ ಸೆಂಡ್ ಮಾಡಿ ಇರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋಗೆ ಇಷ್ಟ ಇಲ್ದಿದ್ರುನು ಏವಾನೆ ಇವನನ್ನ ಕಳ್ಸಿರ್ತಲ್ಲ, ಆದ್ರೆ ಇವಾಗ ನನ್ನಿಂದಾನೇ ಭೂಮಿಯಲ್ಲಿರೋ ಪ್ರಜೆಗಳು ಬದುಕ್ತಿದ್ದಾರೆ ಅಂದ್ರೆ ನನಗೆ ತುಂಬಾ ಖುಷಿ ಆಗ್ತೈತೆ. ನೀನ್ ಇದ್ರ ಬಗ್ಗೆ ಏನು ಗಿಲ್ಟಿ ಫೀಲ್ ಆಗೋದಕ್ಕೆ ಹೋಗ್ಬೇಡ. ಈ ಬ್ಯಾಕ್ಟೀರಿಯಾನ ಯೂಸ್ ಮಾಡ್ಕೊಂಡು ಆಸ್ಟ್ರೋಫೆಜ್ ಅನ್ನೋ ಒಂದು ಕ್ರಿಯೇಚರ್ನ ಸಾಯಿಸಾಕ್ಬಿಡಿ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಸಮುದ್ರ ಫುಲ್ಲು ಗಡ್ಡೆ ಕಟ್ಬಿಟ್ಟಿರುತ್ತೆ. ಯಾಕಪ್ಪ ಅಂದ್ರೆ ನಮ್ಮ ಹೀರೋ ಭೂಮಿಯಿಂದ ಅಂತರಿಕ್ಷಕ್ಕೆ ಹೋಗಿ 24 ವರ್ಷ ಆಗೋಗ್ಬಿಟ್ಟಿರುತ್ತೆ. ಈ ಆಸ್ಟ್ರೋಫೆಜ್ ಅನ್ನೋ ಒಂದು ಕ್ರಿಯೇಚರ್ ಭೂಮಿಗೆ ಬರ್ತಾ ಇರೋ ಒಂದು ಬೆಳಕು ಸೂರ್ಯನ ಕಡೆಯಿಂದ ಬರ್ತಾ ಇರುತ್ತಲ್ವಾ, ಅದನ್ನೆಲ್ಲ ಆಲ್ಮೋಸ್ಟ್ ತಿಂದಾಗ್ಬಿಟ್ಟಿರುತ್ತೆ. ಭೂಮಿಯಲ್ಲಿರೋ ಅರ್ಧ ಜನರು ಸತ್ತೋಗ್ಬಿಟ್ಟಿರ್ತಾರೆ. ಇವಾಗ ನಮ್ಮ ಹೀರೋ ಸೆಂಡ್ ಮಾಡಿರೋ ಒಂದು ಬ್ಯಾಕ್ಟೀರಿಯಾ ಮುಖಾಂತರ ಭೂಮಿನ ಕಾಪಾಡ್ತಿದೀವಿ ಅನ್ನೋ ತರ ತೋರಿಸ್ತಾರೆ. ಮೂವಿ ಎಂಡಿಂಗ್ ಅಲ್ಲಿ ನಮ್ಮ ಹೀರೋ ಈ ರಾಕಿ ಜೊತೆ ಹೋಗಿರ್ತಾನಲ್ವಾ, ಅದರ ಗ್ರಹಕ್ಕೆ ಕರ್ಕೊಂಡು ಹೋಗಿರುತ್ತೆ. ನಮ್ಮ ಹೀರೋಗೆ ಬೇಕಾಗಿರೋ ಹಾಗೆ ಒಂದು ಆರ್ಟಿಫಿಷಿಯಲ್ ಗ್ರಹನ ಕ್ರಿಯೇಟ್ ಮಾಡಿ ನೀರು, ಬೆಟ್ಟ, ಗುಡ್ಡ, ವಾತಾವರಣ ಎಲ್ಲಾನು ಈ ರಾಕಿ ಹಾಗೆ ಇವನ ಜಾತಿಗೆ ಸಂಬಂಧಪಟ್ಟಿರೋ ಕ್ರಿಯೇಚರ್ಸ್ ಕ್ರಿಯೇಟ್ ಮಾಡಿಕೊಟ್ಟಿರ್ತವೆ. ಇನ್ನ ನಮ್ಮ ಹೀರೋ ರಾಕಿ ತರಾನೇ ಇರೋ ಬೇರೆ ಕ್ರಿಯೇಚರ್ಸ್ಗೆ ಪಾಠ ಹೇಳ್ಕೊಡ್ತಿರೋ ಹಾಗೆ ತೋರಿಸಿ ಮೂವಿನ ಇಲ್ಲಿಗೆ ಹ್ಯಾಪಿಯಾಗಿ ಎಂಡ್ ಮಾಡ್ತಾರೆ. ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇನ್ನ ಯಾರಾದ್ರೂ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ. ಕಮೆಂಟ್ ಸೆಕ್ಷನ್ ನಿಮ್ಗೋಸ್ಕರ ಓಪನ್ ಅಲ್ಲೈತೆ. ನಿಮ್ ಒಪಿನಿಯನ್ ನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಲ್ವಾ, PG ಸ್ಟೋರಿ ವರ್ಲ್ಡ್ ಅಂತ, ಮರ್ತೋಗ್ತಾ ಇದ್ರ ಅಂತ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಕಮೆಂಟ್ ಸೆಕ್ಷನ್ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇನ್ನ ಯಾರಾದ್ರೂ ಆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಕೊಡಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಮುಖಾಂತರ ನಾನ್ ನಿಮ್ಮನ್ನ ಮೀಟ್ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೈನಿಂಗ್ ಆಫ್ ನಿಮ್ಮ ಅನಿರುದ್ಧ್.